ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 12ನೇ ತಾರೀಕು ಫೆಬ್ರವರಿ 2024 ಸೋಮವಾರ. ಶೋಭಕೃತ್ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘಮಾಸೆ, ಶುಕ್ಲ ಪಕ್ಷದ ತೃತೀಯ ತಿಥಿ, ಪೂರ್ವಭಾದ್ರ ನಕ್ಷತ್ರ, ಶಿವಯೋಗ, ತೈತುಲ ಕರಣ. ಇವತ್ತಿನ ಪಂಚಾಂಗ ಫಲ. ಭಗವಂತನ ಈ ಒಂದು ಸೃಷ್ಟಿಯಲ್ಲಿ ನಮಗೇ ಗೊತ್ತಿಲ್ಲದೆ ಒಂದು ಜಾತಕ ಸೃಷ್ಟಿ ಇರುತ್ತೆ. ಅದರ ಜೊತೆಯಲ್ಲಿ ಒಳ್ಳೆಯದು ಕೆಟ್ಟದ್ದು, ಆರೋಗ್ಯ ಅನಾರೋಗ್ಯ, ಧೈರ್ಯ ಸಾಹಸ ವಿಜಯ ಎಲ್ಲವೂ ಕೊಟ್ಟಿರ್ತಾನೆ. ಹಾಗೆ ಸಮಸ್ಯೆಗಳನ್ನು ಕೊಟ್ಟಿರ್ತಾನೆ. ಮೊದಲೇ ಸ್ವಲ್ಪ ತಿಳ್ಕೊಬಿಟ್ರೆ ನಮಗೆ ಗಾಬರಿ ಆಗಲ್ಲ. ಓಹೋ, ಈ ಥರದೊಂದು ನಮ್ಮ ಜೀವನದಲ್ಲಿ ಬರುತ್ತೆ, ಎಚ್ಚರಿಕೆಯಿಂದ ಇರಬೇಕು ಅಂತ ಇದು ಮಾಡ್ತೀವಿ. ಎಚ್ಚರಿಕೆ, ಪ್ರಿಕಾಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಇನ್ನು ಮೇಲೆ ಪ್ರತಿ 3ರಲ್ಲಿ 2 ಡಯಾಬಿಟಿಸ್ ಅಂತ. ನಮ್ಮ ಆಲೋಚನೆ, ನಮ್ಮ ಚಿಂತನೆ, ನಮ್ಮ ಊಟ, ನಮ್ಮ ನಿದ್ದೆ ಎಲ್ಲ ಚೇಂಜ್ ಮಾಡ್ಕೊಬಿಟ್ಟಿದ್ದೀವಿ. ಪ್ರತಿ ಮನೆಯಲ್ಲೂ ಒಂದು ಕಡಿಮೆ ಅಂದ್ರೂ 5,000 to 10,000 ರೂಪಾಯಿ ಮೆಡಿಸಿನ್ಸ್ ಖರ್ಚಿಡ್ಬೇಕು. ಗೆಟ್ ರೆಡಿ ಅಂತ ಹೇಳ್ತಿರ್ತಾನೆ. ನಿಜವೇ. ಎಲ್ಲಿದೆ ನಮಗ್ ಸಮಯ ಹೇಳಿ? ನಮ್ಮ ಕಡೆ ನೋಡ್ಕೊಳ್ಳಿಕ್ಕೆ ಏನೋ ಒಂದು ಅನ್ನ ಗೊಜ್ಜು ತಿಂದು ಓಡು. ನಾವೇನ್ ತಿಂತಿದ್ದೇವೆ ಗೊತ್ತಿಲ್ಲ, ನಾವು ಹೇಗ್ ಬದುಕ್ತಿದ್ದೇವೆ ಗೊತ್ತಿಲ್ಲ, ಹೀಗೆ ಬದುಕ್ಬೇಕು ಅನ್ನೋದು ಗೊತ್ತಿಲ್ಲ. ಏನಾಗುತ್ತೆ ಹೇಳಿ? ಬೆಳಿಗ್ಗೆ ಒಂದು 6-6:30 ಎದ್ದೋಳು, ರೆಡಿ ಆಗು, ದಡ ದಡ ಟೆನ್ಷನ್. ಎದ್ದಾಗಲೇ ಟೆನ್ಷನ್. ಗೀಸರ್ ಆನ್ ಇಲ್ಲ, ನೀರಿಲ್ಲ, ಕರೆಂಟ್ ಬಿಲ್ ಕಟ್ಟಿಲ್ಲ, ವಾಟರ್ ಬಿಲ್ ಕಟ್ಟಿಲ್ಲ, ಯಾವ ಬಸ್ ಹಿಡಿಬೇಕು, ಯಾವ ರೂಟಲ್ಲಿ ಹೋಗ್ಬೇಕು, ಯಾವ ತಿಂಡಿ ತಿನ್ಬೇಕು, ಆ ಟೆನ್ಷನಲ್ಲಿ ಗಂಡ ಹೆಂಡತಿ ಮಕ್ಕಳನ್ನ ರೆಡಿ ಮಾಡಿಸಿ, ಹಿರಿಯರಿಗೊಂದು ಅಡಿಗೆ ಮಾಡಿಟ್ಟು, ಅವ್ರಿಗೊಂದು ಇನ್ಸುಲಿನ್, ಅವ್ರಿಗೊಂದು ಟ್ಯಾಬ್ಲೆಟ್ ಕೊಟ್ಟು, ಮಕ್ಕಳನ್ನ ಕರ್ಕೊಂಡು ಸ್ಕೂಲಿಗೆ ಬಿಟ್ಟು ಇಲ್ಲ ಕಾಲೇಜಿಗೆ ಕಳಿಸಿ, ಎದ್ದು ಬಿದ್ದು ಕೆಲ್ಸಕ್ಕೆ ಹೋಗು, ಮತ್ತೆ ಸಂಜೆ 7:30 8 ಗಂಟೆ 8:30 ಮನೆಗೆ ಬರೋ ಅಷ್ಟರಲ್ಲಿ ಏನೋ ಒಂದು ಮಾಡಿಟ್ಟಿದ್ದೋ ಇಲ್ಲ ಬೆಳಿಗ್ಗೆ ದಿದ್ದ ತಂಗ್ಳೋ ಏನೋ ಒಂದು ತಿನ್ನು, ಮಲಕ್ಕೋ, ನಿರಂತರ ಓಡು. ಏನಾಗುತ್ತೆ ಹೇಳಿ? ಮೆಷಿನ್ ಆಯ್ತು ಬಾಡಿ. ಬಾಯ್ಲಪ್ ಹಾಗೆ ಆಗುತ್ತಪ್ಪ, ಎಲ್ಲ ಒಡೆದೋಗುತ್ತೆ. ಎಷ್ಟು ಅಂತ ಒಂದು ಮೊಟ್ಟೆನ ತಗೊಳ್ಳಿ, ಒಂದು ಹಪ್ಪಳನ ತಗೊಳ್ಳಿ, ಗೊತ್ತಿ ಪಟಪಟ. ಸೊ ಅದು ನಾವು ಬದುಕುತ್ತಿರುವ ರೀತಿಗೆ ತೋರಿಸ್ಕೊಡ್ತಿದೆ. ನಾವು ಏನ್ ತಿಂತಿದ್ದೀವಿ, ಹೇಗ್ ಬದುಕ್ತಿದ್ದೀವಿ, ಏನೋ ಓಡು. ವಾರದಲ್ಲೋ 15 ದಿನಕ್ಕೊಮ್ಮೆ ಯಾವುದೋ ಒಂದು ಮಾಲೋ ಪಿಕ್ಚರೋ ಮುಗೀತು, ಇಲ್ಲ 3 ತಿಂಗಳಿಗೋ 6 ತಿಂಗಳಿಗೋ ಎಲ್ಲೋ ಒಂದು ಟ್ರಿಪ್ ಮುಗೀತು. ಇನ್ನೇನು ಇಲ್ಲ. ಕುಳಿತು ಮಾತಾಡೋಕ್ ಸಮಯ ಇಲ್ಲ. ಬರೋ ಒಂದು ಭಾನುವಾರ ಬಂದ್ರೆ ಬಟ್ಟೆ ಹೋಗಿ, ಅದನ್ನ ತೆಗಿ, ಇದನ್ನ ರೆಡಿ ಮಾಡು, ಮನೆ ಕ್ಲೀನ್ ಮಾಡು, ಇವುಗಳೆಲ್ಲ ಮುಗೀತು. ಯಾವುದೋ ಒಂದು ಮದುವೆ ಮುಂಜಿ ಬೀಗ್ರೂಟ ಅದರಲ್ಲಿ ಮುಗೀತು. ಎಲ್ಲಿದೆ ಸಮಯ ನಮಗೋಸ್ಕರ? ನಾನು ರೆಸ್ಟ್ ಇದೆಯಾ? ಮನಸ್ಸಿಗೆ ರೆಸ್ಟ್ ಇದೆಯಾ? ದೇಹಕ್ಕೆ ಬಿಡಿ, ಮನಸ್ಸಿಗೆ ರೆಸ್ಟ್ ಇಲ್ಲ. ಮನಸ್ಸಿನಲ್ಲಿ ಮನಸ್ಸು ಅನ್ನೋದು ಗಾಳಿ. ಹೌದು, ಪ್ರಾಣಮಯ ಕೋಶ ಅಂತ ಹೇಳ್ತೇವೆ. ಅನ್ನಮಯ, ಪ್ರಾಣಮಯ, ಮನೋಮಯ ಅನ್ನತಕ್ಕಂಥ ಈ ಕೋಶಗಳಲ್ಲಿ ಈ ಪ್ರಾಣಕ್ಕೆ ಬಂದು ಒಂಥರ ಮನಸ್ಸು ಬಂದು ಗಾಳಿ. ಇಲ್ದಿದ್ ಕೆಟ್ಟ ಗಾಳಿ ಎಲ್ಲ ತುಂಬಿಸ್ಕೊತಿದ್ದೇವೆ. ಕಾರಣ ಈ ಒತ್ತಡ. ಇನ್ನೊಬ್ಬರನ್ನ ನೋಡ್ತಾ, ಇನ್ನೊಬ್ರು ಬದುಕನ್ನು ನೋಡ್ತಾ, ಇನ್ನೊಬ್ರ ಜೀವನ ನೋಡ್ತಾ, ಅವ್ರ ಗಾಡಿ ಇದೆ, ನಮ್ಮ ಗಾಡಿ ಇಲ್ಲ, ಅವ್ರ ಮಗು ಫಾರಿನ್ ಸ್ಕೂಲಲ್ಲಿ ಓದ್ತಿದೆ, ಅವ್ರ ಮಗು ಕಾರಲ್ಲಿ ಹೋಗ್ತಿದೆ, ಅವನ್ ಬೈಕಲ್ಲಿ ಬರ್ತಾನೆ ಗೊತ್ತಾ, ನನಗ್ ಬೈಕ್ ಇಲ್ಲ ಅಂತಾನೆ ಮಗ. ನೋಡಿ, ಅವ್ರ ಮಗನಿಗೆ ಕ್ರಿಕೆಟ್ ಕೋಚಿಂಗ್ ಹಾಕಿದ್ದಾರೆ, ನನ್ನ ಮಗನ್ಗೆ ಹಾಕಿಲ್ಲ, ನೀವೇನ್ ಮಾಡ್ತಿದ್ದೀರಿ ನೋಡಿ. ಹೀಗಾಗ್ಬಿಟ್ಟಿದೆ. ಇನ್ನೊಬ್ಬರನ್ನ ನೋಡ್ತಾ ನಾವು ಹಾಕೊಂಡು ಅವ್ರ ತರ ಇರ್ಬೇಕು, ಇವ್ರ ತರ ಇರ್ಬೇಕು, ಈ ತರ ಇರ್ಬೇಕು, ಆ ತರ ಇರ್ಬೇಕು. ಈ ಒಂದು ಒತ್ತಡಗಳ ಛಾಯೆ ಪ್ರತಿ ಮನೆಯಲ್ಲೂ. ಥೈರಾಯ್ಡು, ಗರ್ಭಕೋಶ ಕ್ಯಾನ್ಸರು, ಯೂರಿನರಿ ಇನ್ಫೆಕ್ಷನ್ಸು, ಪೈಲ್ಸು, ಪಿಸ್ತುಲ, BP, ಶುಗರು, ಹಾರ್ಟು, ಕೊಲೆಸ್ಟ್ರಾಲು. ಏನೂ ತಿಂತಿಲ್ಲ ಗುರುಗಳೇ. ಮೊನ್ನೆ ಒಂದು ಜಾತಕ 3 ಎಲೆ ತರ್ತಾರೆ ಅಜ್ಜಿ, ಮೊಮ್ಮಗಳ ಜೊತೆಲಿ ಬರ್ತಾರೆ. ಮಗನ ಜಾತಕ ನೋಡ್ತೇನೆ, ಯಾಕೋ ಚಂದ್ರನಗ ರಾಹು. ತಾಯಿ ಕಣ್ಣೀರ್ ಹಾಕ್ಬೇಕೆ ರಾಮಚಂದ್ರ? ತಾಯಿಗೇನೋ ಒಂದು ಸಂಸಾರದ ನೋವು ಕೊಟ್ಲೇಬೇಕು. ಗಾಬರಿ ಆಗ್ಬಿಟ್ಟೆ.
ಗುರುದೋಷ ಬೇರೆ, ಗುರು ವಕ್ರ ಬೇರೆ. ಕೇಳಿಬಿಟ್ಟೆ, ತಾಯಿ ತಂದೆ ಜೊತೆಯಲ್ಲಿದ್ದಾರ, ಇವ್ರ ತಂದೆ ಎಲ್ಲಿದ್ದಾರೆ ಅಂತ. 1 ತಿಂಗಳಾಯ್ತು ಗುರುಗಳೇ. ಇಷ್ಟಕ್ಕೂ ತುಂಬಾ ದೊಡ್ಡ ಗುರುಗಳ ಕುಟುಂಬ. ಮನೇಲೆ ಒಬ್ಬ ಬಹುದೊಡ್ಡ ಪ್ರಖ್ಯಾತ ಸುಖ್ಯಾತ ಜ್ಯೋತಿಷಿ ಇದ್ದಾರೆ. ನೋಡಿ, ಕಣ್ಣ ಕಾಣಿಸ್ಲೇ ಇಲ್ಲ. ಯಾಕೆ ಹೀಗಾಯ್ತು ಅಂತಿದ್ದಾರೆ. ಇಲ್ಲಮ್ಮ, ಇಲ್ಲಿತ್ತು ಇವನೊಬ್ನೇ ಒದ್ದಾಡ್ಬೇಕು, ತಾಯಿ ಕಣ್ಣೀರಿಡಬೇಕು. ಗುರುಗಳೇ, ನಿಮಗ್ ನಾನು ನೆನಪಿದೀಯಾ ಅಂತ. ಇಲ್ಲವ್ವ, 15 ವರ್ಷದ ಹಿಂದ್ಗಡೆ ಬಂದಿದ್ದೆ. ಆಗ ನೀವು ಮಗನ ಜಾತಕ ಇಟ್ಟಾಗ ಯಾಕೋ ತಟಸ್ಥ ಆಗಿದ್ರಿ, ಹೇಳಿದ್ರಿ ಆಗ ನನಗೆ. ವೆರಿ ಹೆಲ್ತಿ ಪರ್ಸನ್, ಒಂದ್ ಬ್ಯಾಡ್ ಹ್ಯಾಬಿಟ್ ಇಲ್ಲ, ವೈದಿಕ ಕುಟುಂಬ ನಮ್ಮದು, ವೆರಿ ಬಿಗ್ ಪೊಸಿಷನ್. ಕ್ರಿಕೆಟ್ ಎಲ್ಲ ಆಡ್ ಬಂದು ಮಧ್ಯಾಹ್ನ ಲೈಟ್ ಆಗಿ ಉಪಹಾರ ತಗೊಂಡು ಮತ್ತೆ ಇನ್ನೊಂದು ಆಟ ಆಡ್ಲಿಕ್ಕೆ ದೊಡ್ಡ 5 ಸ್ಟಾರ್ ಹೋಟ್ಲಲ್ಲಿ ಉಳ್ಕೊಂಡಿದ್ದಾರೆ. ಅವ್ರ ಸ್ಟಾಫ್ ಎಲ್ಲ, ಕೊಲೀಗ್ಸ್ ಎಲ್ಲ, ಫ್ರೆಂಡ್ಸ್ ಎಲ್ಲ. ಹೊರಗಡೆ ಹೋಗ್ಬೇಕು, ನಾನು ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಟಾಯ್ಲೆಟ್ಗೆ ಹೋದೊಂದು ಬಂದೇ ಇಲ್ಲ. 10 ನಿಮಿಷ 20 ನಿಮಿಷ ಅರ್ಧ ಗಂಟೆ ಆಯ್ತು. ಏನಾಯ್ತು ಅಂತ ಹೋಗಿ ನೋಡ್ದ ಅಂದ್ರೆ ಕುಸಿದು ನಿಮಿಷದಲ್ಲಿ ಹೋಗ್ಬಿಟ್ಟಿದ್ದಾನೆ. ನೀವು ಹೇಳಿದ್ರಿ ತಾಯಿಗೆ ಜವಾಬ್ದಾರಿ ಬರ್ತಕ್ಕಂಥದ್ದು ಬರುತ್ತೆ, ನೋಡ್ಕೊಳ್ಳಿ ಅಂತ ನಾವು ಗಮನಿಸ್ಲಿಲ್ಲ. ನನಗೆ ದೇವ್ರ ಮೇಲೆಯೇ ನಂಬಿಕೆ ಹೋಗ್ಬಿಟ್ಟಿದೆ. ಎಷ್ಟು ಪೂಜೆ ಮಾಡಿದ್ದೇನೆ ಗೊತ್ತಾ ಗುರುಗಳೇ, ಎಷ್ಟು ಪೂಜೆ ಮಾಡಿದ್ದೇನೆ ಅಂತ. ಆ ಅಜ್ಜಿ ಪೂಜೆ ಮಾಡಿದರೆ ಬದಲಾಗುವುದಿಲ್ಲ, ಮೊದಲೇ ಒಂದು ಎಚ್ಚರಿಕೆ. ಅದಕ್ಕೆ ಹೇಳಿದ್ದೆ, ತಾಯಿ ಜವಾಬ್ದಾರಿ ತೆಗೆದುಕೊಳ್ಳಬೇಕಾಗುತ್ತೆ ಅಂತ ಅವತ್ತೇ ಹೇಳಿದ್ದೆ. ಈ ಒಂದು ಎಚ್ಚರಿಕೆ, ಪ್ರಿಕಾಷನ್, ಇವತ್ತು ಆ ತಟ್ಕೊಳ್ಳೋ ಶಕ್ತಿ, ನಿಂತ್ಕೊಳ್ಳೋ ಶಕ್ತಿ, ಒಂದು ಊರುಗೋಲು, ಹೌದು ಊರುಗೋಲು ಇಟ್ಕೋಬೇಕಾಗುತ್ತೆ ನಾವು ಪ್ರತಿಯೊಬ್ರು. ಇವತ್ತು ಕೂಡ ಹೇಳ್ತಿರ್ತಕ್ಕಂಥದ್ದು ಅಂಥದ್ದೇ ಒಂದು ಮಾಲಿಕೆ. 1995ರಲ್ಲಿ ಹುಟ್ಟಿರತಕ್ಕಂಥವರಿಗೆ 10ರಲ್ಲಿ 8 ಜನ ನಿಮಗೆ ಗೊತ್ತೋ ಗೊತ್ತಿಲ್ಲದೆಯೋ ಕೆಲವೊಂದು ತಪ್ಪು ಒಪ್ಪುಗಳಿಗೆ ಸಿಕ್ಕಾಕೋತೀರಿ. 100% ಹೇಳ್ತಾನೆ, ನೀವು ಲೀಗಲ್ ಮೆಸ್ಸಲ್ಲಿ ಸಿಕ್ಕಾಕೋತೀರಿ, ಇಲ್ಲ ಒಂದು ಪೊಲೀಸ್ ಸ್ಟೇಷನ್ ಮೆಟ್ಲಾದ್ರೂ ಹತ್ತಿರ್ತೀರಿ, ಇಲ್ಲ ಒಂದು ಅವಮಾನ ಹುಡುಕಿ ಬಂದಿರುತ್ತೆ, ಇಲ್ಲ ಒಂದು ಅಪವಾದ ಹುಡುಕಿ ಬಂದಿರುತ್ತೆ. ನೀವು ಮಾಡದ ತಪ್ಪಿಗೆ ದಂಡನೆ, ಅವಮಾನ, ಮನೆ ಬಿಟ್ಟು ಹೋಗೋದು, ದೇಶಾಂತರ ಹೋಗೋದು, ಕುಟುಂಬ ಬಿಟ್ಟು ಹೋಗೋದು, ಏನೋ ಒಂದಲ್ಲೊಂದು ಬಿರುಗಾಳಿ ತಂದಿಟ್ಟಿರುತ್ತೆ ಆ ಕುಟುಂಬದಲ್ಲಿ. ಹೌದೋ ಅಲ್ಲವೋ ಹೇಳಿ, ಇದೆ, ಅಲ್ಲೊಂದಿದೆ. ಅದರಲ್ಲಂತೂ ಈ ವರ್ಷದಲ್ಲಿ 1995ರಲ್ಲಿ ಹುಟ್ಟಿರೋರಿಗೆ ಕದಡಿಸಿ ಹಾಕ್ಬಿಟ್ಟಿರುತ್ತೆ. ಏನೋ ಒಂದು ಒದ್ದಾಟ, ಏನೋ ಒಂದು ಗೂನು ಬೆನ್ನಂತರ ಭಾರ. ಮೊನ್ನೆ ನೋಡಿ, ಯಾರೋ ಒಬ್ರು ತುಂಬಾ ದೊಡ್ಡ ದೊರೆ ಮಟ್ಟದ ವ್ಯಕ್ತಿ ಕೆಸರಲ್ಲಿ ಸಿಕ್ಕಾಕೋಬಿಟ್ಟಿದಾನಂತೆ. ಆಯ್ತಾ, ಎಳಿತಿದ್ದಾರೆ, ಆತನೇ ಹಾಕೋತಾನೆ. JCB ತರಿಸ್ಬೇಕಿತ್ತು ನನ್ನನ್ನ ಎಳಿಲಿಕ್ಕೆ ಅಂತ ಹೇಳ್ಬಿಟ್ಟು. ಬೇಕು ಅಂತ ಹೋಗ್ತೀವಾ? ಇಲ್ಲ. ಬೇಕು ಅಂತ ಆಯ್ತಾ? ಇಲ್ಲ. ಅಂತ ಶ್ರೀಕೃಷ್ಣ ಪರಮಾತ್ಮ ತನ್ನ ಒಂದು ಅಂತ್ಯವಾಗುವ ಸಂದರ್ಭದಲ್ಲಿ ತನ್ನ ಮಕ್ಕಳೇ ಹೊಡೆದಾಡಿಕೊಂಡು ಸುಮಾರು 70ಕ್ಕೂ ಮೇಲಿನ ಮಕ್ಕಳು, ತನ್ನ ಮಕ್ಕಳು 80 ಮಕ್ಕಳು ಕೃಷ್ಣರಿಗೆ ನೆನ್ಪಿಟ್ಕೊಳ್ಳಿ. 8 ಜನ ಪಟ್ಟಮಹಿಷಿಯರು ಪರಮಾತ್ಮನಿಗೆ, 8 ಜನ ಹೆಂಡತಿಯರು, ಒಬ್ಬೊಬ್ಬರಿಗೂ 10 ಮಕ್ಕಳು. ಬಡದಾಡ್ಕೊಂಡು 70ಕ್ಕೂ ಮೇಲ್ಪಟ್ಟು ಮಕ್ಕಳು ಚುಚ್ಚಿ ಕುಡಿದು ಬಡದಾಡ್ಕೊಂಡು ಕೈ ಕತ್ತರಿಸ್ಕೊ, ಕಾಲ್ ಕತ್ತರಿಸ್ಕೊ, ಚುಚ್ಚು. ಎಂತ ಪರಮಾತ್ಮ! ಲೋಕಕ್ಕೆಲ್ಲ ಬೆಳಕು ಕೊಟ್ಟ ಪರಮಾತ್ಮ, ಲೋಕಕ್ಕೆಲ್ಲ ಜ್ಞಾನ ಕೊಟ್ಟ ಭಗವದ್ಗೀತೆ, ಗೀತಾಚಾರ್ಯ ಕೊಟ್ಟ ಪರಮಾತ್ಮ ತನ್ನ ಮಕ್ಕಳು ಬಡದಾಡ್ಕೋತಿದ್ರೆ ಸುಮ್ಮನೆ ಕುತ್ಕೊಂಡು ನೋಡ್ತಿರ್ತಾರೆ. ಏನೂ ಮಾತಾಡಲ್ಲ, ಒಂದು ಚೂರು ಬೇಸರ ಪಡಲ್ಲ, ಸಂಕಟ ಪಡಲ್ಲ. ನನ್ನ ಮಕ್ಕಳು ಯಾಕೋ ಹೀಗೆ ಅಂತ. ಯಾಕೆ ಗೊತ್ತಾ? ಯಾವಾಗ ನಮ್ಮಲ್ಲಿ ಅಧರ್ಮ ಹೆಚ್ಚಾಗುತ್ತೋ ಧರ್ಮದೇವತೆ ಬಾಯಿ ಮುಚ್ಕೊಂಡು ಕುತ್ಕೊಂಡಿರುತ್ತೆ. ಧರ್ಮದೇವತೆ ಸುಮ್ಮನೆ ಕುತ್ಕೊಂಡ್ಬಿಟ್ರು ಗೀತಾಚಾರ್ಯರು. ಅವರಲ್ಲಿ ಅಧರ್ಮ ಹೆಚ್ಚಾಗ್ಬಿಟ್ಟಿದೆ, ನಾನು ಅನ್ನೋದು ಬಂದ್ಬಿಟ್ಟಿದೆ. ನನ್ನ ಮಕ್ಕಳಾದ್ರೂ ಸರಿ, ಅವರಿಗೂ ಶಿಕ್ಷೆಯೇ. ಅವ್ರು ಮಾಡಿದ ತಪ್ಪಿಗೆ ತಾನು ಉಪ್ಪು ತಿಂದವನು ನೀರು ಕುಡಿಲೇಬೇಕು. ಭಗವಂತ ತಡಿಲಿಕ್ಕೆ ಹೋಗ್ಲಿಲ್ಲ. ಗಾಂಧಾರಿ ದೇವಿಯ ಶಾಪವೂ ಕೂಡ ಫಲಿಸಬೇಕಿತ್ತು. ನನ್ನ ವಂಶದಲ್ಲಿ ಒಬ್ಬನನ್ನು ಇರ್ಲಿಕ್ಕೆ ಬಿಡ್ಲಿಲ್ವಲ್ಲ, ನಿನ್ನ ವಂಶವೇ ಸರ್ವನಾಶವಾಗಲಿ. ಆ ಪರಮಾತ್ಮ, ಅಮ್ಮ ನೀವು ನಂಬಲ್ಲ, ಗೀತಾಚಾರ್ಯ ಶ್ರೀಕೃಷ್ಣರು ಗಾಂಧಾರಿ ದೇವಿ ಕೈ ಹಿಡ್ಕೊಂಡು ಹೇಳ್ತಾರೆ, ಅಮ್ಮ ನೀನು ಅಳಬೇಡ, ಪಾಂಡವ್ರಿಗೆ ಮಾತ್ರ ಶಾಪ ಕೊಡಬೇಡ. ಇದೆಲ್ಲದಕ್ಕೂ ನಾನೇ ಕಾರಣ. ಏನಾದ್ರೂ ಹೇಳೋ ಆಗಿದ್ರೆ, ಏನಾದ್ರೂ ನೀನು ನನ್ನ ಬಯ್ಯೋ ಆಗಿದ್ರೆ, ತೆಗಳೋ ಆಗಿದ್ರೆ ನನ್ನನ್ನು ಹೇಳು ಅಂತಾರೆ. ಆಗ
ಕೆಂಡವಾದಂತ ಆ ಗಾಂಧಾರಿ ದೇವಿ ಪಾಂಡವರಿಗೆ ಶಾಪ ಕೊಡಬೇಕಾದವಳು ಪರಮಾತ್ಮನಿಗೆ ಶಾಪ. ಪರಮಾತ್ಮ ತಗೋತಾನೆ, ಅದನ್ನು ಗೊತ್ತು. ತಾನು ತಡೆದುಕೊಳ್ಳಬಲ್ಲೆ, ತಗೋಬಲ್ಲೆ, ಅನುಭವಿಸಬಲ್ಲೆ. ನಮ್ ಕೈಲಿ ಆಗುಲ್ಲ. ನಮ್ ಕೈಲಿ ಒಂದ್ ಸಣ್ಣ ಪೊಲೀಸ್ದು ಒಂದ್ ನೋಟಿಸ್ ಬಂದ್ಬಿಟ್ರೆ ಗಬ್ಬರಿ ಆಗ್ಬಿಡ್ತೀವಿ. ಒಂದ್ ನೋಟಿಸು, ಒಂದು ಕಾರ್ ಜಂಪ್ ಆಗಿದೆ, ಒಂದು ಟ್ರಾಫಿಕ್ ಜಂಪ್ ಆಗಿದೆ, ಒಂದು ಟ್ಯಾಕ್ಸ್ ನೋಟಿಸ್ ಬಂದ್ಬಿಟ್ಟಿದೆ, ಒಂದು ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬಂದ್ಬಿಟ್ಟಿದೆ, ಕಂಪಿಸಿ ಗಡ 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 ಕೂತಿ ಬಿಡುತ್ತೇವೆ. ಯೋಚನೆ ಮಾಡಿ ನೋಡಿ ಏನಾಗುತ್ತೆ ಅಂತ. ಆಗೋಲ್ಲ ನಮ್ ಕೈಯಲ್ಲಿ. ಅಯ್ಯೋ ಹೀಗಾಗೋಯ್ತು, ಅಯ್ಯೋ ಹಾಗಾಗೋಯ್ತು, ಇದರಿಂದ ಆಗೋಯ್ತು, ಅದರಿಂದ ಆಗೋಯ್ತು, ಇವರಿಂದ ಆಯ್ತು, ಅವರಿಂದ ಆಯ್ತು ಅನ್ನತಕ್ಕಂಥ ಭಾವಾರ್ಥ ಕುತ್ಕೊಬಿಡ್ತವೆ. 1995 ಹುಟ್ಟಿರ್ತಕ್ಕಂಥವರಿಗೂ ಕೂಡ ಈ ವರ್ಷ ಅಲ್ಲೊಂದು ಅಲ್ಲೋಲ ಕಲ್ಲೋಲ ಸೃಷ್ಟಿ ಸಿಗುತ್ತೆ. ನಿಮಗೆ ಗೊತ್ತಿಲ್ಲದೆ ಒಂದು ಭಾರ, ವೃತ್ತಿ ಭಾರ, ಕುಟುಂಬ ಭಾರ, ಯಾವುದೋ ಲೀಗಲ್ ಸಮಸ್ಯೆ, ಯಾವುದೋ ಅವಮಾನ ಸಮಸ್ಯೆ, ಯಾವುದೋ ಅಪಮಾನ ಸಮಸ್ಯೆ, ಯಾವುದೋ ಮದುವೆಗಳು ನಿಂತೋಗಿರೋದು, ಶುಭ ಕಾರ್ಯಗಳು ನಿಂತೋಗಿರೋದು, ಮಾತುಕತೆಗಳು ನಿಂತೋಗಿರೋದು, ಒಳ್ಳೆಯವರೇ ಕೆಟ್ಟವರಾಗಿರೋದು, ಸಹಾಯ ಪಡೆದಿರೋರೇ ನೋವು ಕೊಟ್ಟಿರೋದು, ಇವುಗಳೆಲ್ಲವನ್ನ ಗೊತ್ತಿಲ್ಲದೆ ಕೆಟ್ಟ ಚಟಗಳಿಗೆ ದಾಸ ಆಗಿರೋದು, ಕೆಟ್ಟ ಸ್ನೇಹಿತರ ವಲಯಕ್ಕೆ ಆ ಒಂದು ಆಕರ್ಷಿತರಾಗೋದು, ಹೊಡೆದಾಟ, ಬಡದಾಟ, ಇನ್ನೊಂದು ಅಪಭ್ರಂಶ ಮಾತು, ಬೇರೆ ಬೇರೆ ರೀತಿಯ ಮಾತುಗಳು, ಅಲ್ಲೊಂದು ಪ್ರಚೋದನೆ ಕನ್ಫರ್ಮ್ ಆಗಿರುತ್ತೆ. ಈಗಲೂ ಶನಿ ಕುಂಭದಲ್ಲೇ, ಆಗಲೂ ಕುಂಭದಲ್ಲೇ, ರಾಹುಸಾರದಲ್ಲಿ ಬೇರೆ ಇದ್ದಾನೆ. ತಡಬಡಾಯಿಸ್ಬಿಟ್ಟಿರುತ್ತೆ. ಹೌದು, ಪರಿಹಾರ ಇದೆ, ಆದರೆ ಅಕಸ್ಮಾತ್ ನಮಗಾಗಿಲ್ಲ ಗುರುಗಳೇ, ಒಳ್ಳೇದಾಯ್ತು, ಯಾವುದೋ ದಶಾ ಭುಕ್ತಿ ಇಲ್ಲ, ನಿಮ್ಮ ತಂದೆ ತಾಯಿ ಮಾಡಿರುವ ಧರ್ಮವೋ ಪುಣ್ಯವೋ ನ್ಯಾಯವೋ ನಿಮ್ಮನ್ನೇನೂ ಆಗದ ಹಾಗೆ, ಕೆಡದ ಹಾಗೆ, ಬಾಧೆ ಕೊಡದ ಹಾಗೆ ನಿಮ್ಮನ್ನ ನಿಲ್ಲಿಸಿಟ್ಟಿದೆ. ಖುಷಿ ಪಡಿ ಗುರುಗಳೇ. ಹೌದು, ತುಂಬಾ ಎಚ್ಚರಿಕೆ ಎಂದಿರಿ. ಯಾವುದೋ ಅಭ್ಯಾಸ, ದುರಭ್ಯಾಸ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಯಾವುದೋ ಒಂದು ಸಂಬಂಧ ಅದು ಅನೈತಿಕ ಆಗದ ಹಾಗೆ ನೋಡ್ಕೊಳ್ಳಿ. ಏನ್ ಗೊತ್ತಾ, ನಮ್ಮ ಬುದ್ಧಿ ಅಲ್ಲೊಂದು ದೇವರು ದರ್ಶನ ಕೊಟ್ಟ, ನೋಡಿದ್ವಿ, ಸಂತೃಪ್ತಿ ಆಯ್ತು, ಮಹಾಪ್ರಸಾದ ಕೊಟ್ರು, ಡನ್. ಇಲ್ಲ, ತುಂಬಾ ಜನಕ್ಕೆ ಸೂಕ್ಷ್ಮವಾಗಿ ಹೇಳಿದ್ದಾನೆ, ಮಕ್ಕಳೇ ಈ ತರ ಮಾಡ್ಕೋಬಿಡ್ತೀರಿ, ತಂದು ನಿಲ್ಲಿಸ್ಕೋತೀರಿ ಅಂತ. ನಿಲ್ಲಿಸ್ಕೊಳ್ಳೋದೆ, ತಂದು ನಿಲ್ಲಿಸ್ಕೊಳ್ಳೋದೆ. ತಂದು ನಿಲ್ಲಿಸುವುದು ಅದು ಎಷ್ಟು ಜಾಗರೂಕತೆಯಿಂದ ಬಿಡಿಸ್ಕೋಬೇಕು, ನೋಡ್ಕೋಬೇಕು. ಅಲ್ಲೇ ನಿಂತ್ಕೊಳ್ಳೋದಲ್ಲ. ದೇವರು ನಮಗೊಂದು ಆಸೆ, ಇಲ್ಲೋ ಒಂದು ಪ್ರೀತಿ, ವಿಶ್ವಾಸ, ಧ್ಯಾನ, ತಪಸ್ಸು. ಗೊತ್ತಿಲ್ಲ, ನಮ್ಮ ತಪಸ್ಸು ಭಂಗ ಅಂತ ವಿಶ್ವಾಮಿತ್ರರಿಗೆ ಮೇನಕೆ ತಪಸ್ಸಿನ ಭಂಗ ಮಾಡಿಬಿಡ್ತು. ಎಷ್ಟೋ ಸಾವಿರಾರು ವರ್ಷ ಆಕೆ ಜೊತೆ ಸಂಸಾರ ಮಾಡ್ತಿರ್ತಾರೆ, ಮರೆತು ಬಿಡ್ತಾರೆ ತಮ್ಮ ಕೆಲಸ ಕಾರ್ಯ, ತಾನು ಏನಕ್ಕೆ ತಪಸ್ಸು ಕೂತಿದ್ದೆ ಅನ್ನೋದು ಕೂಡ ಮರೆತು ಬಿಟ್ಟಿರ್ತಾರೆ ವಿಶ್ವಾಮಿತ್ರರು. ಅಂತ ಬ್ರಹ್ಮರ್ಷಿ ಪಟ್ಟ ಪಡೆಯಲಿಕ್ಕೆ ಅವ್ರು ಹೋದಾಗ ನಡೆಯತಕ್ಕಂಥ ಒಂದು ಪ್ರಚೋದನೆಗಳಿತ್ತು. ಇಂದ್ರ ಕಳಿಸೋದು, ಈ ಪುಣ್ಯಾತ್ಮ ಈ ಪಾಟಿ ಕೋಪ, ಈ ಪಾಟಿ ಆತರ, ಈ ಪಾಟಿ ಸಿಟ್ಟು, ಈ ಪಾಟಿ ಉದ್ರೇಕ, ಈ ಪಾಟಿ ಉನ್ಮತ್ತ ಕಂಟ್ರೋಲ್ಗೆ ಇರ್ತಾನೆ. ಅಷ್ಟು ಶಕ್ತಿ ಬಂದ್ಬಿಟ್ರೆ ಇಡೀ ಲೋಕವನ್ನೇ ಆಪೋಷಣ ತಗೋಬಿಡ್ತಾನೆ, ಸುಟ್ಟಾಕ್ಬಿಡ್ತಾನೆ. ತನ್ನ ಮಕ್ಕಳನ್ನೇ ತನ್ನ ಮಾತು ಕೇಳಿಲ್ಲ ಅಂತ ಸುಟ್ಟಾಕಿದಂತ ಒಂದು ವಿಪರೀತ ಉದ್ರಿಕ್ತ ವ್ಯಕ್ತಿ ವಿಶ್ವಾಮಿತ್ರರು. ಅದಕ್ಕೆ ಭಯಗೊಂಡು ಮೇನಕೆಯನ್ನು ಕಳಿಸ್ತಾನೆ. ಯಾರೂ ಹೋಗೋಕ್ ಒಪ್ಪಲ್ಲ. ರಂಬೆ, ಊರ್ವಶಿ, ತಿಲೋತ್ತಮೆ, ಮೇನಕೆ ಒಪ್ಕೋತಾನೆ, ನಾನು ಹೋಗ್ತೇನೆ, ಜಾಗ್ರತೆ. ಆಯ್ತು, ದಗ್ಧ ಆದ್ರೆ ಆ ಪುಣ್ಯಾತ್ಮನ ಶಾಪದಿಂದ ದಗ್ಧ ಆಗ್ತೀನಿ ಬಿಡಿ, ನಾನು ಇದನ್ನ ತಪ್ಪಿಸ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತೇನೆ ಅಂತ ಆಕೆ ಬಂದು ವಿಶ್ವಾಮಿತ್ರರ ಹತ್ರ ಒಂದು ಸೇವಕಿಯಾಗಿ ಸೇರಿ ಅಲ್ಲೊಂದೇನು ತಪೋವನದಲ್ಲಿ ಇದ್ದು, ತಪಸ್ಸಿನಲ್ಲಿ ಇರ್ತಕ್ಕಂಥವ್ರು ಬೇರೆ ಗಮ್ಯ ಇರಲ್ಲ. ಆ ಗಮ್ಯ ತಪ್ಪಿಸ್ಲಿಕ್ಕೆ ಆಗುತ್ತೆ ನೋಡಿ. ಅಂತ ಒಂದು ಕಟ್ಟ ತಪಸ್ಸಿನ ಒಂದು ಮಹರ್ಷಿ, ಆ ತೇಜಸ್ಸು ಭಂಗ ಮಾಡಬೇಕು ಅಂದ್ರೆ ಸುಮ್ಮನೆಯ. ಆ ತೇಜಸ್ಸು ಭಂಗ ಆಗಿಯೇ ಹುಟ್ಟಿದ್ದು ಶಕುಂತಲ. ದುಷ್ಯಂತ ಶಕುಂತಲ ಕತೆ ಕೇಳಿದಿರಲ್ವಾ? ಯಾರಾದ್ರೂ ಗಂಡ ಹೆಂಡತಿ ದೂರ ಆಗಿದ್ರೆ ದುಷ್ಯಂತ ಹಾಗೂ ಶಕುಂತಲೆಯ ಕಥೆಯನ್ನ ಪಾರಾಯಣ ಮಾಡಿ ಒಂದು 6 ಜನ, ಅದನ್ನ ಮುಂದೊಂದು ದಿನ ಹೇಳ್ಕೊಡ್ತೇನೆ ಹೇಗ್ ಮಾಡೋದು ಅಂತ, ಮುತ್ತೈದೆಯರಿಗೆ ಒಂದು ಬಾಗಿನ ಸಮರ್ಪಣೆ ಮಾಡೋದ್ರಿಂದ ಒಡೆದು ಹೋದ ಕುಟುಂಬ, ಮನಸ್ಸು ಇವುಗಳನ್ನ ಹತ್ತಿರ ತರ್ಬೋದು. ಅದನ್ನು ತಿಳಿಸ್ಕೊಡ್ತೇನೆ ಮುಂದೊಂದು ದಿನ. ಹಾಗೆ ಒಂದು ಏಕಾಗ್ರತೆಗೆ ಭಂಗ ಬರೋದಾದರೆ ಬರ್ತಿದೆ ಪದೇ ಪದೇ ಅನ್ನೋದಾದ್ರೆ ವಿಶ್ವಾಮಿತ್ರ
ಮೇನಕಾಯರ ಆ ಒಂದು ವಿಶೇಷವಾದಂತ ವ್ಯಾಖ್ಯಾನವನ್ನ ಓದಬೇಕು ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಮನಸ್ಸು ಎಷ್ಟೇ ದೀಕ್ಷಾಬದ್ಧರಾಗಿದ್ರು ಕೆಲವೊಂದು ಈ ತರ ವಿಕಾರಗಳು ನಮ್ಮನ್ನು ಬಂದು ಪ್ರಚೋದನೆ ಮಾಡ್ತವೆ. ಆಮೇಲೆ ನೋಡಿ, ವಿಶ್ವಾಮಿತ್ರರು ತಮ್ಮ ತಪ್ಪ ಅರಿವಾಯ್ತು, ಮಗಳಿದ್ದಾಳೆ ಅಂತ ಕೂಡ ನೋಡಿಲ್ಲ. ಆಗತಾನೆ ಹುಟ್ಟಿದಂತ ಒಂದು ಎಳೇ ಕೂಸು ಎದ್ದು ಮೇನಕೆ ಕಡೆ ತಿರುಗಿ ಕೂಡ ನೋಡಲ್ಲ ಅವರು. ಎಲ್ಲಿ ಕೂತು ನಾನು ಏನ್ ಮಾಡ್ತಾ ಕೂತ್ಕೊಂಡೆ, ಅದನ್ನೇ ತೋರಿಸಿರೋದು. ನಮ್ಮ ಒಂದು ಪುರಾಣಗಳು, ಭಾಗವತ, ಹೌದು, ನಮ್ಮ ವೇದಗಳು, ಉಪನಿಷತ್ತುಗಳು ನಮ್ಮನ್ನ ಯಾಕೆ ಈ ರೀತಿ ನಾವು ಓದ್ಬೇಕು, ತಿಳ್ಕೋಬೇಕು ಈ ಕಥೆಗಳು ಅಂದ್ರೆ ನಮ್ಮನ್ನ ಈ ರೀತಿ ಪ್ರಚೋದನೆ ಮಾಡಿ ಅಲ್ಲೇ ನಿಂತ್ಕೊಳ್ಳೋದಲ್ಲ ಕೊಚ್ಚೆ ಹತ್ರನೋ. ನಿಮಗದು ಆನಂದ, ಬಟ್ ಬೇರೆಯವ್ರಿಗೆ ಅದು ಸಂಕಷ್ಟ. ನನ್ನ ಮಗ ನೋಡಿ ಸ್ವಾಮಿ ದಾರಿ ತಪ್ಪಿ ಎಲ್ಲೋ ಕೂತು ಬಿಟ್ಟ, ನನ್ನ ಮಗಳು ನೋಡಿ ಸ್ವಾಮಿ, ನನ್ನ ಸಂಗಾತಿ ನೋಡಿ ಸ್ವಾಮಿ, ನನ್ನ ಗಂಡ ನೋಡಿ ಸ್ವಾಮಿ. ತುಂಬಾ ಜನ ಈ ತರ ಹೇಳ್ತಿರ್ತಾರೆ. ಯಾವುದೋ ಒಂದು ನೈತಿಕ ಅನೈತಿಕತೆ ಗೊತ್ತಿಲ್ಲದೆ ಇದೆ ದೇವರ ದರ್ಶನಕ್ಕೆ ಹೋಗಿ. ತುಂಬಾ ಇಷ್ಟ ಆಯ್ತು, ವರ್ಷಕ್ಕೊಮ್ಮೆಯೋ 2 ವರ್ಷಕ್ಕೊಮ್ಮೆಯೋ ಹೋಗ್ಬೇಕು. ನೋಡಿದ್ವಿ ಆ ಪರಮೇಶ್ವರ, ಎಸ್, ದೇವಿಯ ಹಾಗೆ ಒಂದು ಪ್ರಾರ್ಥನೆ, ಪರಮೇಶ್ವರನ ಹಾಗೆ ಪ್ರಾರ್ಥನೆ, ಆಚಾರ್ಯರ ಹಾಗೆ ಪ್ರಾರ್ಥನೆ, ಎಸ್. ಉಪ್ಪಿ ಅವರೇನೋ ಒಂದು ದರ್ಶನ ಪ್ರಸಾದ ಆಯಿತು. ನಮ್ಮ ಪಾಲಿಗೆ ಬಂದಿದ್ದು ಒಂದು ಸಂಕಲ್ಪ ಅಷ್ಟೇ. ಇಲ್ಲ, ನಾವೇನ್ ಗೊತ್ತಾ, ಎಂತ ಒಂದು ವಿಕಾರ ಬುದ್ಧಿ ಅಂದ್ರೆ, ಆ ಭಗವಂತ ಶ್ರೀನಿವಾಸ ಪದ್ಮಾವತಿಯ ಒಂದು ಸಂಕಲ್ಪ, ಅವರ ಆಸ್ತಿ ಅದು, ನಮ್ಮದಲ್ಲ. ನಾನು ಡೈಲಿ ಹೋಗ್ತೇನೆ, ತ್ರಿಕಾಲವೂ ದರ್ಶನ ಮಾಡ್ತೇನೆ, ನನಗ್ ಶ್ರೀನಿವಾಸ ನನಗ್ ಬಂದ್ಬಿಡ್ಬೇಕು, ಎತ್ಕೊ ಬಂದ್ಬಿಡ್ಬೇಕು ಶ್ರೀನಿವಾಸನ, ಮನೇಲಿ ಇಟ್ಕೊಬಿಡ್ಬೇಕು. ಆ ಲಡ್ಡು ವಡೆ ಎಲ್ಲ ನನ್ನದೇ ಆಗ್ಬೇಕು, ಆ ಸ್ವಾಮಿ ನನ್ನದೇ, ಆ ಸ್ವಾಮಿ ನನ್ನ ಜೊತೆಲೇ ಮಾತಾಡ್ಬೇಕು, ನನ್ನ ಜೊತೆಲೇ ಇರ್ಬೇಕು. ಇಂಥದ್ದೊಂದು ವಿಕಾರಕ್ಕೆ ಅಷ್ಟು ಕೋಟಿ ಜನಗಳ ದರ್ಶನ ಸೌಭಾಗ್ಯವನ್ನ ಕಿತ್ಕೋಬಿಟ್ವಿ. ನಿತ್ಯ ಹೋಗ್ತಿರ್ತಾರೆ ಕೆಲವರು, ವಾರಕ್ಕೊಮ್ಮೆ ಹೋಗ್ತಿರ್ತಾರೆ, ತಿಂಗಳಿಗೊಮ್ಮೆ ಹೋಗ್ತಿರ್ತಾರೆ. ಎಷ್ಟು ಲಕ್ಷಾಂತರ ಜನ ಈ ತರ ತಪ್ಪು ಮಾಡ್ತಿದ್ದಾರೆ ಗೊತ್ತಾ? ಎಷ್ಟು ಲಕ್ಷಾಂತರ ಜನರ ಪುಣ್ಯವನ್ನ ಕಸಿದು ಪಾಪ ಹೊತ್ಕೋಬಿಟ್ಟಿರ್ತೀರಿ. ಹೌದು, ವಿಕಾರವೇ ಇದು. ಭಗವಂತನ ದರ್ಶನ ಜನ್ಮದಲ್ಲೊಮ್ಮೆ ಈ ತರದ್ದು. ಕೇದಾರ್ನಾಥ್ ಪದೇ ಪದೇ ಹೋಗೋದು, ಪದೇ ಪದೇ ಅಲ್ಲಿ ಹೋಗೋದು, ಪದೇ ಪದೇ ಕೆದಕೋದು, ಪದೇ ಪದೇ ಚುಚ್ಚೋದು, ಪದೇ ಪದೇ ಅಸಹ್ಯ ಮಾಡೋದು, ಪದೇ ಪದೇ ಕುಡಿಯೋದೊಂದು ಅಭ್ಯಾಸ ಇದೆ. ಬೆಳ್ಳಂಬೆಳಗ್ಗೆ ಕುಡಿಬೇಕು ಹೋಗಿ, ಆ ಮಟ್ಟಕ್ಕೆ ದುರಭ್ಯಾಸ. ನೀನು ನಂಬ್ಕೊಂಡಿರೋ ಅಮ್ಮನ ಗತಿ ಏನು, ಅಪ್ಪನ ಗತಿ ಏನು? ಹೌದು, ನಿನಗೆ ಯಾಕೆ ಅವರ ಸಹವಾಸ, ಏನಕ್ಕೆ ಅವ್ರ ಜೊತೆ? ಎಲ್ಲೋ ಒಂದು ಗೆಳೆಯ ಆಯ್ತು, 1-2 ನಿಮಿಷ ಮಾತಾಡೋದು ಒಂದು ಅರ್ಥ ಇದೆ. ನನ್ನ ಆಫೀಸ್ ಹತ್ರ ಬರ್ಬೇಕಾದ್ರೆ ಹೇಳಲಿಕ್ಕೆ ಸಂಕೋಚವೇ, ಆದ್ರೂ ಹೇಳ್ತೇನೆ. ಅಲ್ಲೊಂದು ದೊಡ್ಡ ಕಂಪನಿ ಇದೆ, ಕಂಪನಿ ಪಾಸ್ ಮಾಡ್ಕೊಂಡೇ ಬರೋದು. ಅಲ್ಲಿ ನೋಡ್ಬೇಕು, 4 ಹೆಣ್ಮಕ್ಳು, 40 ಹುಡುಗರು ಸುತ್ಕೊಂಡಿರ್ತಾರೆ. ಇವ್ರು ಟೀ ಇಟ್ಕೊಂಡು ದಮ್ ಹೊಡಿತಾ ಕೂತ್ಕೊಳ್ಳೋದು. ಒಂದೊಂದು ಬಾರಿ ಬಂದಾಗ್ಲೂ ಒಂದೊಂದು ಹುಡುಗಿ ಕೈಲಿ ಸಿಗರೇಟ್ ಇರುತ್ತೆ. ಎಷ್ಟೊತ್ತಲ್ಲಿ ಗೊತ್ತಿಲ್ಲ, ಸಂಜೆ 7 ಗಂಟೆಲೂ ನೋಡಿದ್ದಾನೆ, 8 ಗಂಟೆಲೂ ನೋಡಿದ್ದಾನೆ. ಏನಕ್ಕೆ ಬೇಕು ಅಷ್ಟೊತ್ತಿಗೆ ಮಕ್ಕಳೇ? ಯಾಕೆ ಬೇಕು? ನೋಡೋರ್ ದೃಷ್ಟಿ ಹೇಗೆ? ಅವನ್ ಮೊದಲೇ ವಿಕಾರ. ನಿಮಗೇನೋ ಒಂದು ಅಭ್ಯಾಸ ಬಂದಿದೆ, ಕೈಯಲ್ಲಿ ಹಿಡ್ಕೊಂಡಿರೋ ನಿಮ್ಮ ಆ ಒಂದು ಎಲ್ಲದಕ್ಕೂ ನೀವು ತಪ್ಪಲ್ಲ, ನಿಮಗೊಂದು ಅದೊಂದು ಅಭ್ಯಾಸ ಬಂದಿದೆ. ನೋಡೋರೇನೋ ಹಬ್ಬ ಬಿಡೋ, ಅಪಾರ್ಥ ಬಂತ, ನಿಮ್ಮ ನೋಡೋ ದೃಷ್ಟಿ ನೋಡ್ತಾ ನೋಡ್ತಾ ಕೆಟ್ಟ ಭಾವ ಬರ್ತಾ ನಿಮ್ಮಲ್ಲಿ ಆ ನೆಗೆಟಿವ್. ಇದನ್ನೇ ಹೇಳೋದು, ಕಲ್ಲೇಟಿಗಿಂತ ಕಣ್ಣೇಟು ದೊಡ್ಡದು ಅಂತ. ಆ ಕೃತ ದೃಷ್ಟಿ, ಕ್ರೋಧ ದೃಷ್ಟಿ, ಕುಮುಖ ದೃಷ್ಟಿ, ಆ ತಾತ್ಸಾರ ದೃಷ್ಟಿ, ಮತ್ಸರ ದೃಷ್ಟಿ ನಡೀತಲೇ ಇರುತ್ತೆ. ಮನುಷ್ಯನ ಕಣ್ಣಷ್ಟು ವಿಚಿತ್ರ ಕೋರಿಕೆಗಳು ಇನ್ಯಾವುದೂ ಇಲ್ಲ, ಮಾಡಿಸುತ್ತೆ ನಮ್ಮನ್ನ. ಅದಕ್ಕೆ ನಮ್ಮ ಹಿರಿಯರು ಇದನ್ನ ತಿಳ್ಕೊಂಡಿದ್ರು. ಉದ್ಯೋಗಂ ಪುರುಷ ಲಕ್ಷಣಂ ಅಂತಿಟ್ರು. ಇವತ್ತು ಸ್ತ್ರೀ ಕೂಡ ಪುರುಷರೇ. ಪುರುಷ ಅಂದ್ರೆ ಸಂಪಾದನೆ, ಜವಾಬ್ದಾರಿ ಅಂತ. ಆ ಜವಾಬ್ದಾರಿ ಅವರು ತಗೊಂಡಿದ್ದಾರೆ. ಆ ಜವಾಬ್ದಾರಿಗಳಲ್ಲಿ ಬೇರೆ ಕಡೆ ಗಮನ ಬರೋಲ್ಲ. ಇವು ಜವಾಬ್ದಾರಿ ಇದಪ್ಪ, ಮಕ್ಕಳಿದಾರಪ್ಪ, ಅಮ್ಮ ಇದಾರಪ್ಪ, ಅಪ್ಪ ಇದಾರಪ್ಪ, ಅಣ್ಣ ಇದಾರಪ್ಪ. ಈಗ ನನ್ನ ಜವಾಬ್ದಾರಿ ಏನು? ಪ್ರವಚನ. ನನ್ನ ಮಾತಿನ ಮೇಲೆ ಗಮನ ಇರಬೇಕು, ನಾನು ಹೇಳೋ ವಿಧಾನ ಗಮನ ಇರಬೇಕು, ನಿಮಗೆ ಸಮಾಧಾನ ಮಾಡೋ ವಿಚಾರದಲ್ಲಿ ಗಮನ ಇರಬೇಕು, ನಿಮಗೆ ಧೈರ್ಯ ತುಂಬಿಸೋ ಒಂದು ಸ್ಥಾಯಿ ನಾನು ಕಲಿಬೇಕು, ತಿಳ್ಕೋಬೇಕು, ವಿಚಾರಧಾರೆಗಳು ಇನ್ನೊಂದು ಅನ್ನತಕ್ಕಂಥದ್ದೇ ನನ್ನ ಕರ್ತವ್ಯ ಆಗಿರ್ಬೇಕೇನೋ. ಅದು ಬಿಟ್ಟು ಬೇರೆ ಇನ್ನೊಂದು ಇಲ್ಲ. ಜಾಗ್ರತೆ.
ಅದರಲ್ಲೂ 1995 ಈ ತರದ ವಿಕಾರಗಳು ವಿಶ್ವಾಮಿತ್ರರನ್ನ ಭಂಗ ಮಾಡೋ ಹಾಗೆ ಆ ಮೇನಕೆನ್ ಕೂಡ ವಿಶ್ವಾಮಿತ್ರ ಭಂಗ ಮಾಡಿ ಮಗು ಕೊಟ್ಟು ಹೊರಟೇ ಹೋದ. ಆ ತಾಯಿ ಗತಿ ಏನು? ಆಕೆಯೋ ಆ ಒಂದು ದೇವಲೋಕದ ನೃತ್ಯಕ್ಕೆ ಆಕೆಗೆ ಅಲ್ಲಿ ಕೆಲಸ ಇಲ್ಲಲ್ಲ. ಆಕೆ ಬಂದ ಕಾರ್ಯ ಮುಗೀತು, ವಿಶ್ವಾಮಿತ್ರದ ಭಂಗ ಆಯ್ತಲ್ಲ, ನಡಿ. ಯಾಕಂದ್ರೆ ಮತ್ತೆ ಆತ ಇನ್ನೊಂದು 10,000 ವರ್ಷ ತಪಸ್ ಮಾಡ್ಬೇಕು. ಆ ಕಾಲಕ್ಕೆ ನೋಡ್ಕೊಳ್ಳಿ, ಇಂದ್ರ ಏನಾದ್ರೂ ಮಾಡ್ಕೊಳ್ಳಿ. ಆಕೆಗೆ ಮಗು ಮೇಲೆ ಕೂಡ ಗಮನ ಇಲ್ಲ ನೋಡಿ. ಮಗುನ್ ಬಿಡ್ತು ಹೊರಟೇ ಹೋಯ್ತು. ಕಣ್ವ ಮಹರ್ಷಿಗಳ ಆಶ್ರಮದಲ್ಲಿ ಆ ಮಗುವನ್ನ ಬಿಟ್ಟು ಹೊರಟೇ ಹೋದ್ಲು. ಆಕೆ ತಿರುಗಿ ಕೂಡ ನೋಡ್ಲಿಲ್ಲ, ಅಮ್ಮನಾಗಿ ಕೂಡ ನಿಂತ್ಕೊಳ್ಳಿಲ್ಲ. ನನ್ನ ಕೆಲಸ ಇಷ್ಟೇ ಅಂತ ನಾವು ಮಾಡ್ತಿದ್ದೇವಾ? ಆಕೆ ಬಂದ ಕೆಲಸ ಏನು? ಮುಗೀತು. 1,000 ವರ್ಷ ಹಾಳು ಮಾಡಿದ್ಲು. ವಿಶ್ವಾಮಿತ್ರರ ಬುದ್ಧಿಗೆ ಮಂಕುಬೂದಿ, ತನ್ನ ತಪಸ್ಸು ಧ್ಯಾನ ಎಲ್ಲ ಮರೆತು 95ರಲ್ಲಿ ಹುಟ್ಟಿದವರಿಗೆ ಇಟ್ ಹಂಚು. ವಿಪರೀತ ಬುದ್ಧಿ, ವಿಪರೀತ ಆಲೋಚನೆ. ಯಾವುದೋ ಟ್ರೇಡಿಂಗು, ಸ್ಟಾಕ್ ಮಾರ್ಕೆಟ್. ಮೊನ್ನೆ ಒಂದು ತಾಯಿ ಜೀವ ಹೆಚ್ಚು ಕಡಿಮೆ 40 ಲಕ್ಷ ಕಳ್ಕೊಬಿಟ್ಟಿದ್ದಾರೆ ಇಂಟ್ರಾಡೇ ಟ್ರೇಡಿಂಗ್. ಈಗ ದುಡ್ಡು ತೆಗಿಬೇಕು. ನೆನಪಿಟ್ಟುಕೊಳ್ಳಿ, ಕಡಿಮೆ ಅಂದ್ರೂ 15-20 ವರ್ಷ ಪ್ರಾಕ್ಟೀಸ್ ಮಾಡಿದ್ರೆ, ಕಡಿಮೆ ಅಂದ್ರೂ ಒಂದು 10 ವರ್ಷ ಕಂಪನಿಗಳ ರಿಸರ್ಚು ಇನ್ನೊಂದು ಸಣ್ಣದಾಗಿ ಹಾಕಿ 1 ತಿಂಗಳು 2 ತಿಂಗಳು 3 ತಿಂಗಳು ಕಾದು ಲಾಭ ನಷ್ಟ. ಆ ಲಾಭ ಲಾಕ್ ಇದೆ, ನಷ್ಟನೂ ಲಾಕ್ ಇದೆ. ಈಗ ನೋಡಿ, ಪೇಟಿಎಂಗೆ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ SEBI ನಿರ್ಬಂಧ ವಹಿಸಿದೆ. ಇದಕ್ಕೆ ಕೆಳಗಡೆ ಬರೋ ಹಾಗಿಲ್ಲ, ತಡೆ ಹಾಕಿದೆ. ಇದಕ್ ಮೇಲೆ ಏರುತ್ತೆ ಅಂದ್ರೆ ಕೂಡ ಅಲ್ಲಿ ಏನೋ ಗೂಫ್ ಅಪ್ ಇದೆ ಅಂತ ಹೇಳಿ ಬ್ಲಾಕ್ ಮಾಡುತ್ತೆ, ಬಿಡೋಲ್ಲ. ಜಾಸ್ತಿ ಹತ್ತೋ ಆಗೂ ಇಲ್ಲ, ಇಳಿಯೋ ಆಗೂ ಇಲ್ಲ. ಈ ಪಬ್ಲಿಕ್ ದುಡ್ಡೆಲ್ಲ ಹೋಗ್ಬಿಡುತ್ತೆ, ಅದ್ರಲ್ಲಿ ಇನ್ವೆಸ್ಟರ್ಸ್ ದುಡ್ಡೆಲ್ಲ ಹೊರಟೋಗ್ಬಿಡುತ್ತೆ ಅಂತ. ಇದನ್ನೆಲ್ಲ ಸ್ಟಡಿ ಮಾಡಿದ್ರ, ಆ ಕೇಸ್ಗಳನ್ನ ಸ್ಟಡಿ ಮಾಡಿದ್ರ, ಲಾಭಗಳನ್ನ ಸ್ಟಡಿ ಮಾಡಿದ್ರ. ಇವತ್ತು ಬೈಜೂಸ್ದು ಆ ಸ್ಟಾಕ್ ಬೂಮ್ ಆದಾಗ ಕೊರೋನಾ ಟೈಮ್ ಅಷ್ಟೇ, ಮನೇಲಿ ಕುತ್ಕೊಂಡು ಓದ್ತಿದ್ರು. ಅದೇ ಸತ್ಯ ಅಂತ ಎಲ್ರು ನಂಬ್ಕೋಬಿಟ್ರು. ಬೈಜೂಸು ಹಾಗೆ ನಂಬ್ಕೋಬಿಟ್ಟ ಆ ಪ್ರವರ್ತಕ. ಎಲ್ರು ಬಂದು ಇನ್ವೆಸ್ಟರ್ಸ್ ಅಂತ ತಗೋಬಂದು ಹಾಕಿದ್ರು. ಎಲ್ಲಿಗೂ ಬಂದು ನಿಂತಂಥದ್ದು ಇವತ್ತು ಬಂದು ನಿಂತು ನೋಡಿ ಸಂಬಳಗಳು ಕೊಡ್ತಿಲ್ಲ ಅನ್ನತಕ್ಕಂಥ ಮಾತು. ಇದೇ ನಿಜ. ಆ ಕಾಲಘಟ್ಟಕ್ಕೆ ದಿಢೀರಂತ ಕೆಲವೊಂದು ಆಗುತ್ತೆ. ಮೊನ್ನೆ ನೋಡಿ, ಒಂದು ದೊಡ್ಡ ಟಿವಿನಲ್ಲಿ ಡಿಬೇಟ್ ಮಾಡ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಯಾವ ತರ ಮಾಡಿದ್ರೆ, ಯಾವ ಸ್ಟಾಕ್ ಮೇಲೆ ಮಾಡಿದ್ರೆ ತುಂಬಾ ಒಳ್ಳೆ ಪ್ರಾಫಿಟ್ ಬರುತ್ತೆ ಅಂತ ಹೇಳ್ತಕ್ಕಂಥ ತುಂಬಾ ದೊಡ್ಡ ನಿಷ್ಣಾತರನ್ನ ಅರೆಸ್ಟ್ ಮಾಡಿಸಿದೆ. ಅವ್ರ ಮೇಲೆ ಪೆನಾಲ್ಟಿ ಹಾಕಿದ, ಒಂದು 6.5-7 ಕೋಟಿ SEBI. ಇನ್ಮೇಲೆ ಇವ್ರು ಬಂದು ಈ ತರ ಎಲ್ಲ ಮಾತಾಡೋ ಆಗಿಲ್ಲ. ಪ್ರಚೋದನೆ. ರವಿಶಂಕರ್ ಗುರುಜಿ ಓಹೋ ಅಂತ ಬಂದು ಹೇಳೋದೊಬ್ಬ, ಆ ವ್ಯಾಲ್ಯೂ ಜಾಸ್ತಿ ಮಾಡಿಸೋದು, ನನ್ನ ವ್ಯಾಲ್ಯೂ ಅಷ್ಟೇ ಇದೆ. ಇನ್ನೊಬ್ಬ ಬರ್ತಾನೆ, ಇಲ್ಲ ದಮ್ಮಿಲ್ಲ ಅಲ್ಲಿ ಅಂತ ಇನ್ನೊಬ್ಬ ಬಂದು ಹೇಳೋದು, ಇಳಿಸೋದು, ನನ್ನ ವ್ಯಾಲ್ಯೂ ಅಷ್ಟೇ ಇದೆ. ಅದ್ರ ಬಗ್ಗೆ ವಿಚಾರಿಸಿದ್ರ, ತಿಳ್ಕೊಂಡ್ರ, ಅವ್ರೇನೋ ಇಂಟ್ರಾಡೇ ಬಗ್ಗೆ ಏನೋ ದೊಡ್ಡ ನಿಷ್ಣಾತಿರ್ತಾರ. ಆ ಕಂಪ್ನಿಲೇ ಕೆಲಸ ಮಾಡಿದಾಗೆ, ಪ್ರಾಜೆಕ್ಟ್ಗಳು ಕೆಲಸ ಮಾಡಿದಾಗೆ. ಎಷ್ಟು ವರ್ಷದ ಕಾಂಟ್ರಾಕ್ಟ್? ಇದನ್ನೇ ಹೇಳ್ತಿದ್ದಾರೆ. 95 ಇದೇ ತರದ್ದೇ ಮಾಡಿರ್ತಾರೆ. ಯಾವ್ದಾದ್ರು ಒಂದು ಅವ್ಯವಹಾರವೋ, ಇನ್ನೊಂದು ಗೊತ್ತಿಲ್ಲದ ವ್ಯವಹಾರವೋ, ದಿಢೀರ್ ವ್ಯವಹಾರಗಳಿಗೋ ಒಳಗಾಗಿ ಸಿಕ್ಕಾಕೊಂಡು ಬಡದಾಡಿಸ್ಕೊಬಿಟ್ಟಿರ್ತೀರಿ. 100% ಹೇಳ್ತೇನೆ, ಜಾಗ್ರತೆ. ದುಡುಕ್ಬೇಡಿ. ನೈತಿಕ ಅನೈತಿಕ, ಧರ್ಮ ಅಧರ್ಮ, ವಿಕೃತ ಸ್ವೀಕೃತ ಎರಡೂ ಬೇಡ. ಅದಕ್ಕೆ ನೋಡಿ, ನಾನು ತಾಂಬೂಲ ಕೊಟ್ರೆ ಏನ್ ಮಾಡ್ತೇನೆ ಗೊತ್ತಾ? ಆಸೆಗೆ ಒಂದು ದಾಳಿಂಬೆ ತಗೋತೇನೆ, ಇಲ್ಲ ಅಂತೇನಲ್ಲ. ನಿಮ್ಮ ಹತ್ರ ಮುಚ್ಚಿಡೋದೇನು, ಒಂದು ಬಾಳೆಹಣ್ಣು ತಿಂತೇನೆ, ಇಲ್ಲ ಅನ್ನೋದೇನಿಲ್ಲ. ಮಿಕ್ಕಿದ್ದೆಲ್ಲ ಫಲತಾಂಬೂಲಕ್ಕೆ ಅಲ್ಲೇ ಕೊಟ್ಬಿಟ್ಟಿರ್ತೇನೆ. ನಿತ್ಯ ಒಂದು ಕಡಿಮೆ ಅಂದ್ರೂ ಒಂದು 15-20 kg ಬರುತ್ತೆ. ತಂದು ಕೊಡ್ತಾರೆ ತಾಯಿಯಂದ್ರು, ತಂದೆಯಂದ್ರು. ತುಂಬಾ ಪ್ರೀತಿಯ ಮಕ್ಕಳು. ನಮ್ಮ ಗುರುಗಳಿಗೆ ಇರ್ಲಿ ಆಚಾರ್ಯರ ಹತ್ರ ಹೋದಾಗ ಒಂದು ಹಣ್ಣು ತರಬೇಕು, ತಾಂಬೂಲ ತರಬೇಕು, 1-2 ಎಲೆ ಅಡಿಕೆ, 2 ಹಣ್ಣು ಇದ್ರು ಸಾಕು. ಈ ತರ್ಲಿಲ್ಲ ಅಂದ್ರೂ ಹೋಗು, ಪರವಾಗಿಲ್ಲ. ಆದ್ರೂ ತರ್ತಿರ್ತಾರೆ. ಅದನ್ನೇನ್ ಮಾಡಿರ್ತಾವ ಗೊತ್ತಾ? ಬ್ಯಾಗ್ಗಳಲ್ಲಿ ಹಾಕಿ ಒಂದು ವ್ಯವಸ್ಥೆ. ಎಷ್ಟು ಅಂತ ಬಾಚ್ಕೋತೀರಿ. ಸ್ವೀಕೃತಿ ನಿಜವೇ ಚೆನ್ನಾಗಿರೋಲ್ಲ, ತಪ್ಪು. 95 ನಿಮಗೇ ಗೊತ್ತಿದೆ ನಿಮ್ಮ ತಪ್ಪು ಒಪ್ಪುಗಳು ನಿಮ್ಮನ್ನ ಒದ್ದಾಡಿಸುತ್ತೆ. ವೃತ್ತಿಪರವಾಗಿ, ವೃತ್ತಿಯಲ್ಲಿ ಯಾರ್ದಾದ್ರೂ ಕಿರಿಕಿರಿ, ಈ ತರದ್ದೆಲ್ಲ ಜಾಗೃತಿಯಾಗಿರಿ. ಅದಕ್ಕೊಂದು ಸಣ್ಣ ಪರಿಹಾರ ಹೇಳ್ತಾನೆ. ಮುಂದಿನ ಭಾಗದಲ್ಲಿ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ.
ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ಈ ರೀತಿ 1995ರಲ್ಲಿ ಹುಟ್ಟಿದವರಿಗೆ ಪದೇ ಪದೇ ಈ ತರದ ಸಮಸ್ಯೆ, ಕೋರ್ಟು, ಪೊಲೀಸ್ ಸ್ಟೇಷನ್, ಅವಮಾನ, ಅಪವಾದ, ತುಂಬಾ ಭಾರ, ಈ ತರದ್ದು ಆಗ್ಬಿಟ್ಟಿದೆ ಅನ್ನೋದಾದ್ರೆ ಒಂದು ಪುಟ್ಟದಾಗಿ 8 ಎಳ್ಳು ಬತ್ತಿಗಳ ದೀಪ ಮಾಡ್ಕೊಳ್ಳಿ. ಒಂದು ಕಪ್ಪು ಬಟ್ಟೆ ತನ್ನಿ, ಕಟ್ ಮಾಡ್ಕೊಳ್ಳಿ, ಅದ್ರಲ್ಲಿ ಸ್ವಲ್ಪ ಎಳ್ಳು ಹಾಕ್ಬಿಟ್ಟು ಕಪ್ಪು ದಾರ ಕಟ್ಟಿ ಅದನ್ನ ಎಳ್ಳೆಣ್ಣೆನಲ್ಲಿ ಒತ್ತು ಬಿಟ್ಟು ದೀಪ ಹಚ್ಚಬೇಕು. ತುಂಬಾ ಜನಕ್ಕೆ ಎಳ್ಳು ದೀಪ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಈ ರೀತಿ ಮಾಡ್ಕೊಳ್ಳಿ. ಒಂದು 8 ದೀಪ. ಅಷ್ಟ ಕಷ್ಟಗಳು, ಅಷ್ಟ ದಾರಿದ್ರ್ಯಗಳು ಅಂತೆಲ್ಲ ಹೇಳ್ತಿರ್ತವಲ್ವಾ, ಅದಕ್ಕೋಸ್ಕರವೇ ಮಾಡಿಟ್ಕೊಳ್ಳಿ. ಒಂದು ಆಯ್ತು ನಿಮ್ ಶಕ್ತಿ ಇದ್ರೆ ಒಂದು 3 ಥರದ ಹಣ್ಣು, ಒಂದು ಅರ್ಧ kg ಅಕ್ಕಿ, ಬೇಳೆ, ಬೆಲ್ಲ, ಕೊಬ್ಬರಿ, ಒಂದು ತೆಂಗಿನಕಾಯಿ, ಒಂದು ಸ್ವಲ್ಪ ತರಕಾರಿ, ಸೊಪ್ಪು, ಹಿಟ್ಟು, ಒಂದು ಸ್ವಲ್ಪ ತುಪ್ಪ, ಇಷ್ಟೆಲ್ಲ ಒಂದು ಬ್ಯಾಗಲ್ಲಿ ಹಾಕ್ಕೊಳ್ಳಿ. ಹೋಗಿ ಹತ್ತಿರದಲ್ಲಿ ಹನುಮೋಪಾಸನ, ಹನುಮ ಆಲಯ, ರಾಮರ ಆಲಯಕ್ಕೆ ಹೋದ್ರು ಸರಿ. ಬುಧವಾರ ಇಲ್ಲ ಶನಿವಾರ, ಗುರುವಾರ ಇಲ್ಲ ಶನಿವಾರ. ಗುರುವಾರ ಹನುಮರ ಹತ್ರ ಹೋಗಿ, ಶನಿವಾರ ರಾಮರ ಹತ್ರ ಹೋಗಿ. ನೋಡಿ ನಿಮಗೆ ಯಾವ್ದು ಅನುಕೂಲ ಹತ್ರ ಇದೆಯೋ ಆ ಥರ ಮಾಡ್ಕೊಳ್ಳಿ. ಹೊರಗಡೆ ಆ ದೀಪ ಹಚ್ಚಿ. ರಾಮರ ಆಲಯದ ಹೊರಗಡೆಯೂ ದೀಪ ಹಚ್ಚಬಹುದು. ಹನುಮರನ್ನ ನೆನೆಸ್ಕೊಂಡು ಒಳಗಡೆ ಹೋಗಿ. ಹನುಮರ ಆಲಯಕ್ಕೆ ಹೋದಾಗ ರಾಮರನ್ನ ನೆನೆಸ್ಕೊಂಡು ಒಳಗಡೆ ಹೋಗಿ. 1 ವಾರ ಇಲ್ಲಿ ಹೋಗ್ಬೋದು, 1 ವಾರ ಇಲ್ಲೂ ಹೋಗ್ಬೋದು. ಈ ತರಕಾರಿ, ಸೊಪ್ಪು, ಹೂವು, ಹಣ್ಣು, ಅಕ್ಕಿ, ಬೇಳೆ, ಬೆಲ್ಲ, ಈ ಥರದ್ದೆಲ್ಲ ಏನೇನು ಇಟ್ಕೊಂಡಿದ್ದೀರಲ್ಲ ಹೋಗಿ ಆಲಯದಲ್ಲಿ ಕೊಟ್ಟು ಪೂಜೆ ಮಾಡಿಸ್ಬಿಟ್ಟು ಒಮ್ಮೆ ಅರ್ಚಕರಿಗೆ ಕೊಟ್ಬಿಡಿ, ಆ ಪುರೋಹಿತರಿಗೆ. ಇನ್ನೊಮ್ಮೆ ಯಾರಾದ್ರೂ ಬಡವರು, ಯಾರೋ ವಾಚ್ಮೆನ್, ಸೆಕ್ಯೂರಿಟಿ, ರಸ್ತೆ ಕ್ಲೀನ್ ಮಾಡ್ತಿರ್ತಕ್ಕಂಥವ್ರು, ಅಂಥವರಿಗೆ ಈ ಎಳ್ಳು ದೀಪ ಹಚ್ಚಿ ಪೂಜೆ ಮಾಡಿಸಿ ಹೊರಗಡೆ ಬಂದು ಅದನ್ನ ತಗೊಬಂದು ಒಮ್ಮೆ ಪುರೋಹಿತರಿಗೆ, ಯಾರಾದ್ರೂ ಬಡವರಿಗೆ, ಇಲ್ಲ ಪುಟ್ಟ ಮಕ್ಕಳು, ಅಂಗನವಾಡಿ ಮಕ್ಕಳು, ಸರ್ಕಾರಿ ಶಾಲೆಯ ಮಕ್ಕಳು, ಅವ್ರಿಗೆ ತಗೊಂಡೋಗಿ ಕೊಟ್ಬಿಡೇ, ಮನೆಗೆ ತಗೊಂಡೋಗಿ ಕೊಟ್ಬಿಡೋ ಅಂತ. ಮಕ್ಕಳು ಕೊಡ್ಬೇಕಾದ್ರೆ ಒಂದು ಸಣ್ಣ ಜೇನುತುಪ್ಪದ ಬಾಟ್ಲನ್ನ ಸೇರಿಸಿ ಕೊಡಿ. ಮುಖ್ಯವಾಗಿ 1995ರಲ್ಲಿ ಹುಟ್ಟಿದವರು ಇದನ್ನ ಮಾಡಿ. ಆಮೇಲೆ ಎಲ್ಲಾದ್ರೂ ಹತ್ತಿರದಲ್ಲಿ ವೃದ್ಧಾಶ್ರಮ ಇದ್ರೆ ಒಂದೊಳ್ಳೆ ಹಣ್ಣುಗಳು ತಗೊಂಡು ಹೋಗಿ. ಅಲ್ಲಿ ಹೋಗೋಕೆ ಗೊತ್ತಿಲ್ಲ ಗುರುಗಳೇ, ನಿಮ್ಮ ಹತ್ರ ಯಾವ್ದಾದ್ರು ಸರ್ಕಾರಿ ಆಸ್ಪತ್ರೆ ಇರುತ್ತೆ, ಹೋಗಿ. ವಯಸ್ಸಾದವರು ಅಡ್ಮಿಟ್ ಆಗಿರ್ತಾರೆ ಪಾಪ, ಯಾರು ನೋಡೋರಿದ್ದಾರೆ, ಯಾರು ಕೇಳೋರಿದ್ದಾರೆ, ಹೋಗಿ ಒಂದೊಳ್ಳೆ ಹಣ್ಣುಗಳು, ಒಂದು 8 ಹಣ್ಣು ತಗೊಂಡೋಗಿ ಮಕ್ಕಳೇ, ಜಾಸ್ತಿ ಏನಿಲ್ಲ. ಒಂದು 8 ಜನ ವಯಸ್ಸಾದವರು ಪ್ರತಿ ಶನಿವಾರ ಇಲ್ಲ ಗುರುವಾರ ಈ ರೀತಿ ಹೋದಾಗ ಕೊಟ್ಟು ಬರ್ತಕ್ಕಂಥ ಸದಾ ಮಾಡ್ತೀರಿ. ಇನ್ನು ನೋಡಿ ಆ ಭಾರ ಕಡಿಮೆ ಆಗುತ್ತೆ, ಆ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಸಮಾಧಾನವಾಗಿ ಇರ್ತೀರಿ. ಮಾಡಿ. ಒಂದು ಕಡಿಮೆ ಅಂದ್ರೆ ಒಂದು 42 ಇಲ್ಲ 48 ಶನಿವಾರ ಗುರುವಾರ ತಪ್ಪದೆ ಮಾಡ್ತಕ್ಕಂಥದ್ದು ಮಾಡಿ. ಇಲ್ಲ ಅವ್ರೇನಾದ್ರೂ ಒಂದು ಒಳ್ಳೆ ಸಿಹಿ ತಿಂತಾರೆ, ವಯಸ್ಸಾದವರಿಗೆ ಮಾಡ್ಕೊಂಡು ಹೋಗಿ. ಒಂದು ಜಾಮೂನು, ಶುಗರ್ ಇರುತ್ತೆ, ಸರಿ, BP ಇರುತ್ತೆ, ಏನ್ ಮಾಡ್ಕೊಂಡು ಹೋಗಿ ಕೊಡೋದು ಗುರುಗಳೇ, ತಿಂತಾರೋ ಇಲ್ವೋ, ಕಾಯಿಲೆನಲ್ಲಿದ್ದಾರೆ, ಸರಿ ಆಯ್ತು, ಹಣ್ಣೆ ತಗೊಂಡೋಗಿ ಕೊಡಿ. ಸಾಕು. ಅವ್ರಿಗೊಂದು ಹಣ್ಣು, ಒಳ್ಳೆ ಹಣ್ಣು ತಗೊಂಡೋಗಿ ಕೊಡಿ. ಅವ್ರು ಬಿಡಿಸಿ ಒಂದು ಆರೆಂಜೋ, ಮೂಸಂಬಿಯೋ, ಒಂದು ಆಪಲ್ ಕಟ್ ಮಾಡಿ ಅವ್ರು ಕೊಟ್ಟು ತಿನ್ನಿಸಿ ಅವ್ರ ಹತ್ರ ಒಂದು ಆಶೀರ್ವಾದ ತಗೊಂಡು ಬನ್ನಿ. ನೋಡಿ ನಿಮ್ಮ ಸಮಾಧಾನ, ನಿಮ್ಮ ಭಾರ, ನಿಮ್ಮ ಟೆನ್ಷನ್. ಖಂಡಿತ ತುಂಬಾ ಜನ ಕಮೆಂಟ್ಸ್ ಅಲ್ಲಿ ಹಾಕ್ತೀರಾ, ಗುರುಗಳೇ ನಡೆದಿದೆ ಗುರುಗಳೇ ಅಂತಕ್ಕಂಥದ್ದು. ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಬನ್ನಿ. ವಿಶೇಷವಾಗಿ ಇವತ್ತಿನ ಈ ದಿನ ಭವಿಷ್ಯ ನೋಡೋಣ. ಪೂರ್ವಭಾದ್ರ ನಕ್ಷತ್ರ, ಮೇಷರಾಶಿಗೆ ಚಂದ್ರ ಗುರುಸಾರದಲ್ಲಿದ್ದು, ಗುರು ಅದ್ಭುತವಾಗಿ ನಿಮ್ಮನೇಲೇ ಇದ್ದಾನೆ. ಶುಕ್ರನ ಸಾರದಲ್ಲಿದ್ದಾನೆ. ಶುಕ್ರನ ಮೂವ್ಮೆಂಟ್ ಆಗ್ಬಿಟ್ಟಿದ್ದಾನೆ, ಬ್ಯೂಟಿಫುಲ್. ಸೊ ಕಲಾ ಮಾಧ್ಯಮದಲ್ಲಿದ್ದೀರಾ, ಸ್ಪೋರ್ಟ್ಸ್ ಅಲ್ಲಿದ್ದೀರಾ, ಬಂಗಾರ, ಬೆಳ್ಳಿ, ಆಭರಣ, ಮೆಟಲ್ಸ್ಗೆ ಸಂಬಂಧಪಟ್ಟಂಥದ್ದು, ವಜ್ರ, ವೈಡೂರ್ಯ, ಬೆಳ್ಳಿ, ಮುತ್ತು, ರತ್ನಗಳ ವ್ಯಾಪಾರ, ಆ ಪಾಲಿಶಿಂಗು, ಚಿತ್ರಕಲೆ, ಪೇಂಟಿಂಗು, ಕಲೆಗೆ ಸಂಬಂಧಿತ ವೃತ್ತಿ, ಇಂಟೀರಿಯರ್ ಅಲಂಕಾರ, ಫರ್ನಿಚರ್ಸು, ಅವುಗಳನ್ನ ಮಾಡೋದು, ತಯಾರಿಸೋದು, ಮಾರಿಸೋದು,
ತುಂಬ ಒಂದು ಗಿಫ್ಟೆಡ್ ಐಟಮ್ಸ್ ಅದಕ್ಕೆ ಸಂಬಂಧಪಟ್ಟಂತ ತಯಾರಿಸೋದು, ಮಾರೋದು, ನಾಟ್ಯ, ಡಾನ್ಸು, ಮ್ಯೂಸಿಕ್ಕು ಕಲಿಸೋದು, ಆ ಥರದ ವೃತ್ತಿ ಉದ್ಯೋಗ ಅದ್ಭುತವಾಗಿದೆ. ವೃಷಭ ರಾಶಿ ಚಂದ್ರ ಗುರು ಸಾರದಲ್ಲಿದ್ದು, ಗುರು ಶುಕ್ರನ್ ಸಾರದಲ್ಲಿದ್ದು, ಶುಕ್ರ ಭಾಗ್ಯದಲ್ಲಿದ್ದಾನೆ. ಕಷ್ಟ ಏನಿಲ್ಲ ಇವತ್ತು, ಸ್ವಲ್ಪ ಖರ್ಚುಗಳಷ್ಟೇ. ಟೀಚರು, ಲೆಕ್ಚರರು, ಪ್ರೊಫೆಸರು, ಅಡ್ವೈಸರ್ ಸ್ವಲ್ಪ ಒತ್ತಡ. ಮಕ್ಕಳನ್ನ ತಯಾರು ಮಾಡಬೇಕು, ಎಕ್ಸಾಮ್ಸ್ ಹತ್ರ ಬರ್ತಿದೆ, ನಮ್ಮ ಕ್ಲಾಸ್ ಮಕ್ಕಳು, ನನ್ನ ಬ್ಯಾಚ್ ಮಕ್ಕಳು, ಅವ್ರನ್ನ ಇನ್ನೊಂದಷ್ಟು ರೆಡಿ ಮಾಡಬೇಕು ಅನ್ನೋ ಒಂದು ಭಾವಾರ್ಥದಲ್ಲಿ ಒದ್ದಾಡ್ತಿರ್ತೀರಿ. ಏನೂ ಆಗೋಲ್ಲ, ನಿಮ್ಮ ಪ್ರಯತ್ನ ಮಾಡಿ. ನೋಡಿ, ಈ ಚುಂಬಿಗೆ ಎಷ್ಟು ಅಂತ ಹಾಕ್ತೀರಾ, ಅದ್ರ ಕೆಪಾಸಿಟಿ ಎಷ್ಟಿರುತ್ತೋ ಅಷ್ಟು ತಡ್ಕೊಳ್ಳುತ್ತೆ, ಮಿಕ್ಕಿದ್ ಚೆಲ್ಲುತ್ತೆ ಅಷ್ಟೇ. ಅದರಿಂದ ನಿಮ್ಮ ಕರ್ತವ್ಯ ನೀವು ಮಾಡಿ, ಮಿಕ್ಕಂತೆ ಏನು ಯೋಚನೆ ಮಾಡಬೇಡಿ. ಮಿಥುನ ರಾಶಿಗೆ ಒಂದು ರೀತಿ ಸ್ವಲ್ಪ ಭಾಗ್ಯೋದಯವೂ ಉಂಟು, ಖರ್ಚು ಉಂಟು. ಸ್ವಲ್ಪ ಊರ ಗೆದ್ದವ ಮನೆ ಗೆಲ್ಲಲಾರ, ಮನೆ ಗೆದ್ದವ ಊರ ಗೆಲ್ಲಲಾರ. ಊರೆಲ್ಲ ಗೆದ್ಕೊ ಬರ್ತೀರಿ, ಮನೇಲೇನೋ ಒಂದು ಕಿಟಿಪಿಟಿ. ರಾಜಕೀಯದಲ್ಲಿರೋರು ಜಾಗ್ರತೆ, ಅದರಲ್ಲೂ ಸ್ತ್ರೀಯರಿಗೆ ಸಂಬಂಧಿತ ಕೆಲವೊಂದು ಎಳೆದಾಟ ಬರುತ್ತೆ. ಎಚ್ಚರಿಕೆ, ಸಂಗಾತಿ ಜೊತೆ ಎಚ್ಚರಿಕೆ, ದೂರ ಪ್ರಯಾಣ ಎಚ್ಚರಿಕೆ. ಮಾಧ್ಯಮ, ಕಲಾ ಮಾಧ್ಯಮದಲ್ಲಿರ್ತಕ್ಕಂಥವ್ರಿಗೆ ಒಂದು ಸಣ್ಣ ಒಂದು ಭಾಸ ಆಗತಕ್ಕಂಥದ್ದು ಉಂಟು, ಎಚ್ಚರಿಕೆ. ಗುರು ಲಾಭದಲ್ಲಿದ್ದಾನೆ, ಚೆನ್ನಾಗಿದೆ, ತೊಂದರೆ ಇಲ್ಲ. ಸಿಹಿ ತಿಂಡಿ, ಬೇಕರಿ, ಹಣ್ಣು, ರಸಭರಿತ ವಸ್ತುಗಳು, ತರಕಾರಿ, ಸೊಪ್ಪು, ಹೂವು, ಹಣ್ಣು, ಇಂಥ ಒಂದು ವೃತ್ತಿ ಉದ್ಯೋಗ ಅನುಕೂಲಕರ. ಕರ್ಕಾಟಕ ರಾಶಿ ಸ್ವಲ್ಪ ಆರೋಗ್ಯ, ವೃತ್ತಿ, ಓಡಾಟ ಒಂದು ಇದೆ. ಯಾಕಂದ್ರೆ ಚಂದ್ರಾಷ್ಟಮ, ಅವನು ಬೇರೆ ಗುರುಸಾರದಲ್ಲಿದ್ದಾನೆ. ಸೊ ವೃತ್ತಿಯಲ್ಲಿ ಕೆಲವೊಂದು ಟೆನ್ಷನ್ಗಳು, ಒದ್ದಾಟಗಳು ಕೊಡತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸಮಯ ನಮ್ಗೆ ಪ್ರೆಷರ್ ಅನ್ಸ್ಬಿಡುತ್ತೆ. ಅದೇ ಕೆಲಸನೇ ಮಾಡ್ತಿದ್ದೇವೆ, ಕರೆಕ್ಟಾಗಿ ಮಾಡ್ತಿದ್ದೇವೆ, ಆದ್ರೂ ಯಾಕೋ ತಪ್ಪುಗಳು, ಒಪ್ಪುಗಳು, ಇನ್ನೊಂದು ಎಳೆದಾಟಗಳು ಅನ್ನತಕ್ಕಂಥದ್ದು. ಇವತ್ತು ಆದಷ್ಟು ಶ್ರೀರಾಮ ಜಯ ರಾಮ, ಶ್ರೀರಾಮ ಜಯ ರಾಮ, ಜಯ ಜಯ ರಾಮ, ಇದನ್ನ ಮನಸ್ಸಿನಲ್ಲಿ ಜಪ ಮಾಡ್ಕೊಳ್ಳಿ, ಒಳ್ಳೇದಾಗ್ತಕ್ಕಂಥದ್ದಾಗುತ್ತೆ, ತೊಂದರೆಗಳಿಲ್ಲ. ಗಣಪತಿ ಅನುಷ್ಠಾನ, ಗಂ ಗಣಪತಿಯೇ ನಮಃ, ಗಂ ಗಣಪತಿಯೇ ನಮಃ. ಯಾಕೋ ಎದ್ದಿದ್ದೆ ಸುಸ್ತು, ಆರೋಗ್ಯದ ಕಡೆಯೂ ನೋಡ್ಕೊಳ್ಳಿ, ಮನಸ್ಥಿತಿಯ ಕಡೆ ನೋಡ್ಕೊಳ್ಳಿ. ಯಾಕೋ ಬೇರೆಯವ್ರ ಮಾತು, ಮನೆ, ಜವಾಬ್ದಾರಿ, ಸ್ಟ್ರೆಸ್ ಅನ್ನಿಸ್ತಕ್ಕಂಥದ್ದಾಗುತ್ತೆ. ಅದಿದ್ದಿದ್ದೆ ಮಕ್ಕಳ ಮೂಗಿರೋವರೆಗೂ ನೆಗಡಿ ತಪ್ಪಿದ್ದಲ್ಲ, ಯಾಕೆ ತಲೆ ಕೆಡ್ಸ್ಕೆ ಹೋಗಲು ಇದ್ದಿತ್ತೆ. ಆ ನಿಮಿಷಕ್ಕೆ ಕೋಪ, ಆ ನಿಮಿಷಕ್ಕೆ ಬೇಸರ, ಆ ನಿಮಿಷಕ್ಕೆ ಕಣ್ಣೀರಿಟ್ಕೋ. ಕಟಕ ರಾಶಿಯವರಾಗಿ ಸ್ವಲ್ಪ ಬೇಗ ಅಮ್ಮಂದ್ರು ನೀವು, ಅದೊಂಚೂರು ನೋಡ್ಕೊಳ್ಳಿ. ಇನ್ನು ವಿಶೇಷವಾಗಿ ಸಿಂಹರಾಶಿ, ಗುರುಭಾಗ್ಯದಲ್ಲಿ ಚಂದ್ರ ನೇರವಾಗಿ ನೋಡ್ತಿದ್ದಾನೆ, ಅದ್ಭುತ. ಆದರೆ ಶನಿ ರಾಹು ಸಾರದಲ್ಲಿರೋದ್ರಿಂದ ಗುರು ಚಾಂಡಾಳ ದೋಷ, ಎಚ್ಚರಿಕೆ. ಒಳ್ಳೇದೂ ಉಂಟು, ಕೆಟ್ಟವ್ರು ಕಸಿದುಕೊಂಡು ಹೋಗೋದು ಉಂಟು. ಕೋಗಿಲೆ ಕಾಗೆ ಕಷ್ಟಪಟ್ಟು ಗೂಡು ಕಟ್ಟೋದು, ಕೋಗಿಲೆ ಬಂದು ಸೇರ್ಕೊಳ್ಳೋದು. ಕೆಲವೊಂದಾಗೆ ನಾವೇನು ಮಾಡೋಕ್ಕಾಗಲ್ಲ. ನೋಡಿ, ಇವತ್ತು ಇಷ್ಟು ಕಷ್ಟಪಟ್ಟು ನಾವೊಂದು ಮನೆ ವ್ಯವಸ್ಥೆ ಮಕ್ಕಳಿಗೆ ಅಂತ ಮಾಡ್ತಿದ್ದೇವೆ. ಆ ಮಕ್ಕಳಿಗೆ ಗಮನ ಇದೆಯಾ? ಆನಂದವಾಗಿದ್ದಾರೆ, ಮಾಡಿದ್ದೇವೆ, ಅವ್ರಿಗೆ ಆ ಗಮನ ಇಲ್ಲ. ಇವತ್ತು ಹೆತ್ತವ್ರನ್ನೇ ಹೊರಗಡೆ ಹಾಕ್ಬಿಡ್ತಾರೆ. ಕಷ್ಟಪಟ್ಟು ಕಟ್ಟಿ ಓದಿಸಿ, ಹೊಟ್ಟೆ ಬಟ್ಟೆ ಕಟ್ಟಿ ನಿಲ್ಲಿಸಿ ಬದುಕು. ಮೊನ್ನೆ ಒಂದು ತಾಯಿ ಜೀವ ಬರುತ್ತೆ, ಬಿಕ್ಕಿ ಬಿಕ್ಕಿ ಅಳುತ್ತೆ. ಮಗ ಫಾರಿನ್ಗೆ ಹೋಗ್ಲೇಬೇಕು ಅಂತ ಗಲಾಟೆ. ಸರಿ ಆಯ್ತು, ಒಂದು ಸ್ಟಡಿ ಲೋನ್ ಮಾಡ್ತಾರೆ, ಸಾಕಾಗಲ್ಲ. ಒಂದು ಮನೆ ಮೇಲೆ ಕೂಡ ಸಾಲ ಮಾಡಿ ಕೊಡಿಸ್ತಾರೆ. ನಂಬಲ್ಲ, 7 ವರ್ಷ ಆಗಿದೆ, ಸ್ಟಡಿಯೂ ಮುಗಿದಿದೆ, ಕೆಲಸದಲ್ಲಿ ಸೇರ್ಕೊಂಡಿದ್ದಾನೆ, ಅಲ್ಲೇ ಒಂದು ಮದುವೆನೂ ಮಾಡ್ಕೊಬಿಟ್ಟಿದ್ದಾನೆ, 2 ಮಕ್ಕಳು ತಂದೆನೂ ಆಗ್ಬಿಟ್ಟಿದ್ದಾನೆ, ಸಾಲಕ್ಕೆ ತಿರುಗಿ ಕೊಡಲ್ಲ. ನಿಮ್ಗೆ ಗೊತ್ತಾ ನಾನು ಎಷ್ಟು ಬಾಧೆಯಲ್ಲಿದ್ದೇನೆ? ಇವತ್ತು ಅವ್ರ ಮನೆತನ ಬೀದಿಗೆ ಬಿದ್ದಿದೆ. ದೊಡ್ಡದಾಗಿ ಹೇಳ್ಕೊತಿದ್ರು, ನಮ್ಮ ಮಗ ಫಾರಿನ್ ಹೋಗಿದ್ದಾನೆ, ಫಾರಿನಲ್ಲಿ ಓದ್ತಿದ್ದಾನೆ, ಗೊತ್ತಾ, ಅದು ಇದು ಅಂತ. ಇವತ್ತು ನೋಡಿ, ಎಲ್ಲೋ ಕೂತಿದ್ದಾನೆ, ಇವಾಗ ಏನು ಅಂತ ಮಾಡುದು? ಅವನಿಗೆ ಇಷ್ಟ ಆದಾಗ ಮಾತಾಡ್ತಾನಂತೆ. ಬಿಕ್ಕಿ ಬಿಕ್ಕಿ ಅಳ್ತಿದ್ರೆ ಇದು ನೆನಪಿಗೆ ಬರುತ್ತೆ. ಯಾರೋ ಕಷ್ಟಪಟ್ಟು ಕಟ್ಟೋದು, ಇನ್ನೊಬ್ರು ಯಾರೋ ಬೆಳೆಯೋದು. ನೋಡಿ ಮಕ್ಕಳೇ, ಬೇಜಾರು ಮಾಡ್ಕೋಬೇಡಿ. ಅವ್ರಿಗೆ ಅರ್ಹತೆ ಇದ್ರೆ ಅವರೇ ಸ್ಕಾಲರ್ಶಿಪ್ ತಗೊಂಡು ಓದ್ಲಿ, ನಿಮ್ ಕಾಲಕ್ಕೆ ಬೀಳ್ತಾನೆ, ಬೇಜಾರು ಮಾಡ್ಕೋಬೇಡಿ, ಸಹಾಯ ಮಾಡಿ. ನಮ್ಮ ಮಕ್ಕಳಲ್ಲಿ ಅರ್ಹತೆ ಇದೆ, ಯೋಗ್ಯತೆ ಇದೆ, ಎಸ್. ಅದಕ್ಕೆ ಮೀರಿದೆ ಇಲ್ಲ, ಓದ್ಕೊಳಯ್ಯ, ನನ್ನ ಕೈಯಲ್ಲಾಗಲ್ಲ, ನಿನಗೆ ಬೇಕು ಅಂದ್ರೆ ನೀನೇ ಲೋನ್ ಮಾಡ್ಕೊಂಡು ನೀನೇ ಹೋಗು, ನೀನೇ ಓದ್ಕೊಂಡು. ನನ್ನ ಕೈಲಾಗ ಕಷ್ಟಪಟ್ಟು ಒಂದು ಮನೆ ಮಾಡಿ ಇಟ್ಕೊಂಡಿದ್ದೀನಪ್ಪ, ವಯಸ್ಸಾದ ಕಾಲದಲ್ಲಿ ನೀನೇನೋ ಹೋಗ್ಬಿಡ್ತೀಯ. ನನ್ನ ಹೆಂಡ್ತಿನ ಎಲ್ಲ ಹಾಕ್ಲಿ, ನನ್ನ ಗಂಡನ ಎಲ್ಲ ಹಾಕ್ಲಿ, ನನ್ಗಿನ್ನೂ ಒಂದು ಮಗು ಇದೆ,
ಆ ಮಗು ಮದುವೆ ಇನ್ನೊಂದಿದೆ. ನಮಗ್ ಗೊತ್ತಿಲ್ಲ ಕ್ಷಣ ಮಾತ್ರದಲ್ಲಿ ವಿಕಾರ ಆಗುವಂತ ಬುದ್ಧಿಗಳು. ಹೌದು, ನೀನೇನ್ ಮಾಡಿದೆ, ನೀನ್ ಎತ್ ಮಾಡಿದೆ ಅನ್ನೋಂಥ ಮಕ್ಕಳು ಬೇಡ. ನಮ್ಮ ಪಾಡಿಗೆ ನಮ್ದೇನೋಪ್ಪ ನೋಡಿ, ಇಷ್ಟು ಮಾತ್ರಕ್ಕೆ ಓದಿಸಿದ್ದೇವೆ, ನೀನ್ ಇಲ್ಲೇ ಓದು, ಬರೀ ಕ್ಯಾಟ್ ಎಕ್ಸಾಮ್ ಬರೀ, IMB ನಲ್ಲಿ ಇಂಟರ್ವ್ಯೂ ತಗೋ, ಇಮಿಡಿಯೇಟ್ ನಿಂಗೆ ಸಿಗುತ್ತೆ. ನೀನ್ ರ್ಯಾಂಕ್ ಹೊಡೆದ ಅಂದ್ರೆ ಇಮಿಡಿಯೇಟ್ ನಿಂಗೆ ಒಳ್ಳೆ ಪೋಸ್ಟ್ ಕೊಡ್ತಾರೆ. ದೊಡ್ಡ ದೊಡ್ಡ ಕಂಪ್ನಿಗಳು ನಿನ್ಗೆ ಅಲ್ಲಿ ತಗೋತಾರೆ. ಹೋಗು, IIT ಖರ್ಗಾಪುರ್ ಅಂತೆ, ಇನ್ನೊಂದಂತೆ ಇದಾವೆ, ಕರೆಕ್ಟ್ ಮಾಡು. ಯಾಕೆ ಸತ್ಯನಾಡೆಲ್ಲ ಇಂದ ಹಿಡಿದು ಸುಂದರ್ ಪಿಚೆ ಎಲ್ಲ ಇಲ್ಲೇ ಅಲ್ವಾ ಓದಿತ್ತು, ಆಮೇಲೆ ಅಲ್ವಾ ಅಲ್ಲಿ ಹೋಗಿ ಬದುಕು ಕಟ್ಟಿದ್ದು, ಅಲ್ಲೇ ಬೆಳೆದು ಅಲ್ಲೇ ಮಾಡ್ಬಿಟ್ರ. ಎಲ್ಲೋಗಿದ್ರು ಅವ್ರ ರೂಟ್ಸ್ ಅವ್ರು ಬಿಟ್ಟಿಲ್ಲ. ಹೌದು, ಎಲ್ಲೇ ಹೋಗಿದ್ರು ಇದನ್ನ ತಿಳ್ಕೊಳ್ಳಲ್ಲ. ಏನೋ ಮಕ್ಕಳಲ್ಲಿ ಓದ್ಬಿಟ್ರೆ, ಇನ್ನೊಂದು ಮಾಡಿಬಿಟ್ರೆ, ಸಾಲ ಸೋಲ ಮಾಡಿ ಇನ್ನೊಂದು ಒದ್ದಾಡಿ, ಆ ಮಕ್ಕಳಲ್ಲಿ ನಿಜವಾಗ್ಲೂ ಕೆಲವು ಯಾರೋ ಇದ್ದಾರೆ, ಪುಣ್ಯಾತ್ಮರು ಇದ್ದಾರೆ, ಮಕ್ಕಳೇ ಇಲ್ಲ ಅಂತಲ್ಲ. ಆದ್ರೆ ತುಂಬಾ ಮಕ್ಕಳಲ್ಲಿ ಇವತ್ತು ಆ ನಿಜಾಯಿತಿ ಇಲ್ಲ, ಅಮ್ಮ ಅಪ್ಪನ ತ್ಯಾಗ ಬಲಿದಾನ ಗೊತ್ತಿಲ್ಲ. ಹೌದು, ನಮ್ಮ ಕುಟುಂಬದ ತ್ಯಾಗ, ನಮ್ಮಪ್ಪ ಎಷ್ಟು ಮಾಡಿದ್ದ, ನಮ್ಮಮ್ಮ ಎಷ್ಟು ಮಾಡಿದ್ದ, ಇಲ್ಲವೇ ಇಲ್ಲ. ನೀವ್ ಯಾಕೆ ರಿಸ್ಕ್ ತಗೋತೀರಿ? ಅವರು ಬದಲಾಗ್ತಿದ್ದಾರೆ, ನೀವು ಬದಲಾಗಿ ಅಂದ್ರೆ ನೀವು ಮಾಡಬೇಡಿ ಅಂತ ಹೇಳಿಲ್ಲ. ನಿಮ್ ಕರ್ತವ್ಯ ಚ್ಯುತಿ ಇಲ್ಲ. ನೋಡಪ್ಪ ಓದಿಸಿದಾನೆ, ಗೌರ್ಮೆಂಟ್ ಕಾಲೇಜಲ್ಲಿ ಹೊಡಿ, ಕ್ರ್ಯಾಕ್ ಹೊಡಿ. ಯಾಕೆ? ಸರ್ಕಾರ ವ್ಯವಸ್ಥೆ ಮಾಡಿಟ್ಟಿದೆ, ಮಾಡು. ಬದಲಾಗಿ ಮಕ್ಕಳೇ ಸುಮ್ಮನೆ ರಿಸ್ಕ್ ತಗೊಂಡು ಮಕ್ಳಿಗೋಸ್ಕರ ಸಾಲ ದೊಡ್ಡದಾಗಿ ಮಾಡೋ ಆಗಿದ್ರೆ ಮಾಡ್ಲಿ. ಜಮೀನ್ ಮಾರಿಬಿಟ್ಟು ಕೊಡ್ತಾನೆ, ಇನ್ನೊಂದು ಮಾರ್ಬಿಟ್ಟು ಕೊಡ್ತಾನೆ, ದಯಮಾಡಿ ಮಾಡಬೇಡಿ, ಬೇಜಾರು ಮಾಡ್ಕೋಬೇಡಿ. ಮಕ್ಕಳು ಬೇಜಾರಾದ್ರೂ ಕರ್ಕೊ ಬನ್ನಿ, ಅವನಿಗೆ ಆ ಯೋಗ್ಯತೆ ಇದೆಯಾ ಇಲ್ವಾ ನೋಡೋಣ, ಅವನು ಉಳಿಸ್ಕೋತಾನ ಇಲ್ವಾ ನೋಡೋಣ. ಅವನು ನಿಜವಾದ ಪ್ರತಿಭಾಶಾಲಿಯಾಗಿದ್ದರೆ ಇಲ್ಲೇ ಮಾಡ್ತಿದ್ದ, ಇಲ್ಲೇ ಬ್ರೇಕ್ ಮಾಡ್ತಿದ್ದ, ಇಲ್ಲೇ ತೋರ್ಸ್ಕೋತಿದ್ದ, ಇಲ್ಲೇ ಸಾಧಿಸ್ತಿದ್ದ. ಮನೆ ಗೆಲ್ಲಲಾರ್ದವನು ಊರು ಗೆಲ್ತಾನ. ಮನೆಯವ್ರನ್ನ ಅರ್ಥ ಮಾಡ್ಕೊಂಡಿಲ್ಲ, ಊರನ್ನೆಲ್ಲ ಅರ್ಥ ಮಾಡ್ಕೋತಾನ. ಅದಕ್ಕೋಸ್ಕರ ಹೇಳ್ತಿದ್ದಾನೆ, ಕೆಲವ್ರು ನೋವು ಆಗಿರುತ್ತೆ ನಿಜ. ಏನ್ ಗುರುಗಳ ಹೆಂಗ್ ಹೇಳ್ಬಿಟ್ರಿ, ನಾವು ಹಾಗಲ್ಲ. ನಿಮ್ಗೆ ಒಂದು ಚೂರು ಒತ್ತಡ ಬಂದ್ರೆ ನಾಳೆ ತಡ್ಕೊಳ್ಳಲ್ಲ ಮಕ್ಕಳೇ. ನೀವು ನಿಮ್ಮಮ್ಮ ಅಪ್ಪನ ನಡು ರೋಡಲ್ಲಿ ಬಿಟ್ಬಿಡ್ತೀರ. ನಾವೇನ್ ಮಾಡೋದು? ನಮ್ ಸಾಲನೇ ಇದೆ, ತೀರಿಸ್ಕೊಳ್ಳೋದು, ಅದನ್ನ ನೋಡೋದಾ? ನಮ್ ಬದುಕು ನೋಡೋದಾ? ನಮ್ ಕೆಲಸ ನೋಡೋದಾ? ನಾವು ಫ್ಲಾಟ್ ತಗೋಬೇಕು, ನಾವು ಮನೆ ತಗೋಬೇಕು, ವಿದೇಶದಲ್ಲಿ ಇದ್ದೀವಿ, ವಿದೇಶದಲ್ಲೇ ಇರಬೇಕು, ವಿದೇಶದ ಊಟನೇ. ಇವತ್ತು ಪ್ರತಿ ಮನೇಲೂ ಆ ಥರದ್ದು ಒಂದು ಬಂದ್ಬಿಟ್ಟಿದೆ ಆಲೋಚನೆಗಳು. ನಮ್ಮೂರು, ನಮ್ಮಮ್ಮ, ನಮ್ಮಪ್ಪ, ನಮ್ ದೇಶ, ನಮ್ ಸ್ವಾಭಿಮಾನವೇ ಇಲ್ಲ, ನಮ್ ಭಾಷೆ ಇಲ್ಲವೇ ಇಲ್ಲ. ಇರ್ಲಿ, ಮಾಡ್ಕೊಳ್ಳಿ. ನಾವು ಮಾಡ್ಕೊಂಡಿಲ್ವಾ? ನಾವು ಮಾಡ್ಕೊಂಡಿದ್ದೇವೆ, ಅಷ್ಟೇ ಹೇಳಬಲ್ಲೆ. ನಮ್ಮ ಅಪ್ಪಾಜಿ PUCಗೆ ಒಂದು ದೊಡ್ಡ ಅಮೌಂಟ್ ಇವತ್ತಿನ ಕಾಲಕ್ಕೆ ಅದೇನೇನೂ ಅಲ್ಲ. ಅವತ್ತಿನ ಕಾಲಕ್ಕೆ ದೊಡ್ಡ ಅಮೌಂಟ್ ಅಪ್ಪಾಜಿ ಒತ್ತಾಡಿಬಿಟ್ಟ, ವರ್ಷ ಪೂರ್ತಿ ಎತ್ತಿಟ್ಟು ದಿನಾ 10 ರೂಪಾಯಿ ಎತ್ತಿಟ್ಟಿದ್ದಾನೆ. ತಾನು ಕುಡಿಯೋ ಬೀಡಿ ದುಡ್ಡಲ್ಲಿ ಉಳಿಸಿಯೋ ಇನ್ನೊಂದು ಏನ್ ತಿಂದು ಎತ್ತಿಟ್ನೋ ಗೊತ್ತಿಲ್ಲ. ಪುಣ್ಯಾತ್ಮ 2,500 ರೂಪಾಯಿ ನನ್ನ ಬ್ಯಾಗು, ಬುಕ್ಕು, ಬಟ್ಟೆ ಇದಕ್ಕೆ ಇಷ್ಟಪ್ಪ ಇರೋದು. ನನಗೆ ಮುಂದಿನ ವರ್ಷಕ್ಕೆ ಆಗುತ್ತೋ ಇಲ್ವೋ, ನನ್ಗೆ ಸುಸ್ತಾಗ್ಬಿಟ್ಟಿದ್ದೀನೋ ಅಂತ ಹೇಳಿಬಿಟ್ಟು ಅಷ್ಟೇ. ಇನ್ನು ಕೇಳಲ್ಲಪ್ಪ ಅಂತ ಮನ್ಸಲ್ಲಿ ನಿರ್ಧಾರ ಮಾಡಿದೆ. ಯಾವತ್ತಿಗೂ ಕೇಳಲಿಲ್ಲ ನಾನು. ಕಟ್ಕೊಂಡೆ ನನ್ನ ಬದುಕು. ಯಾವತ್ತೂ ನಮ್ಮ ಅಪ್ಪಾಜಿನ ನಾನು ಹೇಳಿಲ್ಲ ನೀನು ಓದಿಸ್ಲಿಲ್ಲ ಅಂತ, ನೀನ್ ಫೀಸ್ ಕಟ್ಲಿಲ್ಲ ಅಂತ ನಾನು ಯಾವತ್ತೂ ಹೇಳಿಲ್ಲ. ಯೋಗ್ಯತೆ ಇದ್ರೆ ನಾನು ಓದ್ಕೋತೀನಿ, ಹೆಂಗಾದ್ರೂ ಓದ್ಬಲ್ಲೆ. ರಾತ್ರಿ ಕಾಲೇಜ್ ಸೇರ್ಕೊಂಡೆ, ಡೇನಲ್ಲಿ ಕೆಲಸ ಮಾಡಿದೆ, ಡಬಲ್ ಶಿಫ್ಟ್ ಕೆಲಸ ಮಾಡ್ಕೊಂಡೆ, ಏನೋ ಮಾಡ್ಕೊಂಡೆ, ಬಿಡ್ಲಿಲ್ಲ. ಯಾವತ್ತು ಅಪ್ಪನ ಈ ವಿಚಾರದಲ್ಲಿ ಮಾತ್ರ ನಾನು ಗಲಾಟೆ ಮಾಡಿಲ್ಲ. ತಂಗಳ ವಿಚಾರದಲ್ಲಿ ಗಲಾಟೆ ಮಾಡಿದ. ನಾನು ತಂಗಳು ತಿನ್ನಲ್ಲ, ನೀನ್ ತಂಗಳು ಇರ್ತೀಯ, ಹೋಗಪ್ಪ, ನಾನು ತಿನ್ನೋದೇ ಇಲ್ಲ, ನನ್ ಮನುಷ್ಯ ಹುಟ್ಟಿದ್ಮೇಲೆ ಬಿಸಿ ಊಟ ತಿನ್ಬೇಕು ಅಂತ. ಇವತ್ತಿಗೂ ಬಿಸಿ ಊಟವೇ ತಿನ್ನೋದು, ಅಪ್ಪನಿಗೂ ಬಿಸಿ ಊಟನೇ ಇಡೋದು. ನೀನ್ ತಂಗಳು ತಿನ್ಬೇಡ ಅಂತೀನಿ, ಬಿಸಿ ಬಿಸಿ ತಿನ್ನು, ಇನ್ನೂ ನಿನ್ಗೇನು ವಯಸ್ಸಾಗಿದೆ, ಬಿಸಿ ಬಿಸಿ ತಿನ್ಬೇಕು, ತಂಗಳ ತಿನ್ನಬಾರ್ದು ನೀನು ಅಂತೀನಿ. ಆ ವಿಚಾರಕ್ಕೆ ಉಂಟು ಆಗಿದೆ ಮನಸ್ತಾಪಗಳಲ್ಲ, ವಿಚಾರಧಾರೆಗಳಲ್ಲಿ. ಹೌದು, ನಂದೇ ತಪ್ಪು ಅಂತ ಹೇಳ್ತಾನೆ ಅಷ್ಟೇ. ಆತನ ಮಟ್ಟಕ್ಕೆ ಆತ ಮಾಡ್ದ. ಅದ್ರಲ್ಲಿ ಬೇರೆ ನಾವು ನಿಂದಿಸೋದು ಜಾಗ್ರತೆ. ಇವತ್ತು ಸಿಂಹರಾಶಿ ಆ ರೀತಿಯ ಪ್ರಭಾವ ಉಂಟು, ಎಚ್ಚರಿಕೆ. ಕನ್ಯಾ ರಾಶಿ ಚೆನ್ನಾಗಿದೆ. ಚಂದ್ರ ಗುರು ಸಾರದಲ್ಲಿದ್ದು, ಗುರು ಶುಕ್ರನ್ ಸಾರದಲ್ಲಿದ್ದು, ಶುಕ್ರ ಪಂಚಮದಲ್ಲಿ. ಬ್ಯೂಟಿಫುಲ್. ಎಷ್ಟು ಆದಾಯ ಇರುತ್ತೋ ಅಷ್ಟು ಖರ್ಚಿರುತ್ತೆ. ಲಾಯರ್ ಆಗಿದ್ರೆ, ಅಡ್ವೈಸರ್ ಆಗಿದ್ರೆ, ಟೀಚರ್ ಆಗಿದ್ರೆ, ಪ್ರೊಫೆಸರ್ ಆಗಿದ್ರೆ, ಗೈಡ್ ಆಗಿದ್ರೆ, ಅದರಲ್ಲೂ ಕಲಾ ಮಾಧ್ಯಮ, ಈ ಇಂಜಿನಿಯರಿಂಗ್ ಕಲಿಸೋದು, ಭರತನಾಟ್ಯ, ಡಾನ್ಸು, ಮ್ಯೂಸಿಕ್ಕು, ಎಡಿಟಿಂಗು, ಮಾಧ್ಯಮ, ಬರವಣಿಗೆ, ಲೇಖನ, ಈ ಥರದ್ರಲ್ಲಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಸಂಕಲ್ಪ ಆಗತಕ್ಕಂಥ ಒಂದು ಭಾವ.
ಇನ್ನು ತುಲಾ ರಾಶಿ, ಚಂದ್ರ ಗುರು ಸಾರದಲ್ಲಿದ್ದು ಗುರು ಶುಕ್ರ ಸಾರದಲ್ಲಿದ್ದು ಶುಕ್ರ ಕೇಂದ್ರದಲ್ಲಿ ಅದ್ಭುತವಾಗಿದ್ದಾನೆ. ಬ್ಯೂಟಿಫುಲ್. ನೀವು ಮಾಡುತ್ತಿರುವ ಕೆಲಸ, ಕಾರ್ಯ, ಗೌರವ, ಸನ್ಮಾನ, ಹೆಸರು, ಕೀರ್ತಿ, ಪ್ರತಿಷ್ಠೆ, ಅದರಲ್ಲೂ ಗಾರ್ಮೆಂಟ್ಸ್ ಇಂಡಸ್ಟ್ರಿಯಲ್ಲಿ ಇದ್ರೆ ಹೂವು, ಹಣ್ಣು, ಅಲಂಕಾರ, ಈವೆಂಟ್ ಮ್ಯಾನೇಜ್ಮೆಂಟ್, ಹೋಟೆಲ್ ಮ್ಯಾನೇಜ್ಮೆಂಟ್, ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಅಲ್ಲಿ ಇರತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿ. ವೃಶ್ಚಿಕ ರಾಶಿ, ಚಂದ್ರ ಗುರುಸಾರದಲ್ಲಿದ್ದು ಗುರು 6ನೇ ಮನೆಯಲ್ಲಿದ್ದಾನೆ. ಸ್ವಲ್ಪ ಖರ್ಚು, ವೆಚ್ಚ, ಓಡಾಟ, ಸುತ್ತಾಟ, ಮನೆ, ಜವಾಬ್ದಾರಿ ಇವುಗಳಿಂದ ಒಂಚೂರು ಕದಡ್ತೀರಿ ಅಷ್ಟೇ. ಆದರೂ ಚಂದ್ರ ಸುಖಕಾರಕ, ಸುಖದಲ್ಲಿದ್ದಾನೆ. ಒಂಚೂರು ಸುಖವೇ. ತಾಯಿ, ಹಿರಿಯರು, ಒಡ ಹುಟ್ಟಿದವರು, ಕುಟುಂಬ ಇವೆಲ್ಲವನ್ನು ಒಂಥರ ಖುಷಿಯಾಗಿ ವಾರಾಂತ್ಯದ ತರ ಇರುತ್ತೆ. ಇವತ್ತು ಸೋಮವಾರ ನಿಮಗೆ ಅಷ್ಟು ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಖರ್ಚು ಜಾಸ್ತಿ ಅಷ್ಟೇ. ದೊಡ್ಡವರಾದ್ಮೇಲೆ ಖರ್ಚು ಮಾಡ್ಬೇಕಪ್ಪ. ನಾವು ಮನುಷ್ಯ ಆಗಿ ಹುಟ್ಟಿದ ಮೇಲೆ ಖರ್ಚು ಮಾಡಬೇಕು. ಅಮ್ಮನನ್ನು ಪೋಷಿಸ್ಬೇಕು, ಅಪ್ಪನನ್ನು ಪೋಷಿಸ್ಬೇಕು, ಅಕ್ಕ ತಂಗಿನ ಪೋಷಿಸ್ಬೇಕು, ಹೆಂಡ್ತಿನ ಪೋಷಿಸ್ಬೇಕು, ಮಕ್ಕಳನ್ನು ಪೋಷಿಸ್ಬೇಕು. ಅಣ್ಣ ಆದ್ಮೇಲೆ ಅಕ್ಕ ತಂಗಿ ತಮ್ಮನ್ ಪೋಷಿಸ್ಬೇಕು. ದೊರೆ ಆದ್ಮೇಲೆ ಇಡೀ ರಾಜ್ಯನ ಪೋಷಿಸ್ಬೇಕು. ಮಾತಾಡೋ ಆಗಿಲ್ಲ, ನಾನ್ ಕೊಟ್ಟೆ ಆ ಮಾತೇ ಮಾತಾಡೋ ಆಗಿಲ್ಲ. ನಾನು ಅಣ್ಣ ಗೊತ್ತಾ, ಬಾಯಿ ಮುಚ್ಕೊಂಡು ಅಣ್ಣ ಆದ್ಮೇಲೆ ಮಾಡ್ಬೇಕು. ಅತ್ತಿಗೆ ಆದ್ಮೇಲೆ ನೋಡ್ಬೇಕು, ಏನೋ ಈ ಮನೆಗೆ ದೊಡ್ಡ ಸೊಸೆ, ಮಾತಾಡೋ ಆಗಿಲ್ಲ. ದೊಡ್ಡ ಮಗ, ದೇವ್ರು ಕೊಟ್ಟಿರೋ ವರ ಅದು. ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾವು ಖರ್ಚು ಮಾಡ್ಬೇಕು. ನಮ್ಮ ಬುದ್ಧಿ, ವಿದ್ಯೆ, ಜ್ಞಾನ ದುಡಿದಿದ್ದೆಲ್ಲ ತಗೋಬಂದು ಅಟ್ಲೀಸ್ಟ್ ಕುಟುಂಬವನ್ನ, ನಮ್ಮ ಮಕ್ಕಳನ್ನ, ನಮ್ಮ ಪರಿಸರ, ಒಂದೆರಡು ನಾಯಿಗೆ ತಿಂಡಿ ಹಾಕ್ಬೇಕು. ಅವಳಿಗೆ ಯಾರು ಊಟ ಹಾಕೋದು? 2 ಪಕ್ಷಿಗಳಿಗೆ ಊಟ ಹಾಕ್ಬೇಕು. 2 ಬಡವರಿಗೆ, ಭಿಕ್ಷುಕರಿಗೆ ಒಂದು ಬಟ್ಟೆಯೋ ಊಟವೋ ಏನಾದ್ರೂ ಕೊಡ್ತಿರ್ಬೇಕು. ನೀನ್ ಒಬ್ಬನೇ ತಿಂದು ತೇಗಿ ಇಲ್ಲಿ ಕಕ್ಕ ಮಾಡಿ ಇಟ್ಬಿಟ್ಟು ತೊಳ್ಕೊಂಡು ಹೂ ಅನ್ಕೊಂಡು ಹೋಗ್ಲಿಕ್ಕಲ್ಲ ನಿನ್ನ ಪ್ರಕೃತಿ ಕಳ್ಸಿರೋದು. ಅದು ನಾಯಿಗಿಂತ ಹೀನವಾದ ಬಾಳು. ಆ ಪಕ್ಷಿಗಳಾದ್ರೂ ಅಳಬೇಕು ನನ್ನ ಯಜಮಾನ ಅಂತ. ನಾಯಿ ಅಳಬೇಕು. ಹೌದು, ನಮ್ಮ ಅಣ್ಣ, ನನ್ನ ತಮ್ಮ, ನನ್ನ ಅಕ್ಕ, ನನ್ನ ತಂಗಿ, ನನ್ನ ಮಗಪ್ಪ, ನನ್ನ ಅಣ್ಣನಪ್ಪ, ನಮ್ಗಿದ್ದಪ್ಪ, ಒಂದ್ ಸಮಾಧಾನಕ್ಕಾದ್ರು. ವೃಶ್ಚಿಕ, ದೊಡ್ಡವರಾದ ಮೇಲೆ ಈ ಮಾತು ತುಂಬಾ ಜನ ಹೇಳೋದು ನಾನು ಕೇಳ್ತಿರ್ತೇನೆ. ಏನೋ ಹೋಗಿ ಏನು ಖರ್ಚು ಮಾಡಿಲ್ಲ. ನೀವು ದುಡಿಯುವಂತ ಶಕ್ತಿ ಕೊಟ್ಟಿದ್ದಾನೆ, ಮಾಡಿ ಅಂತ ಒಬ್ಬ ಕುರುಡ. ಬೇಜಾರು ಮಾಡ್ಕೋಬೇಡಿ, ಕುರುಡ ಅಂತೀನಿ ಅಂತ. ಅಂಧತ್ವ ಇರತಕ್ಕಂಥವ್ರು ಕೂಡ ತುಂಬಾ ಸಾಧನೆ ಮಾಡಿರೋರು ನಾನು ನೋಡಿದ್ದಾನೆ, ಪೋಷಿಸ್ತಿರ್ತಕ್ಕಂಥದ್ದು. ಇವತ್ತಿಗೂ ಸರ್ಕಲ್ಗಳಲ್ಲಿ ನೀವು ನೋಡಿ ಹಾಡಾಡಿ ಸಂಪಾದಿಸ್ತಾರೆ. ಒಂದು ಅವ್ರ ಅಮ್ಮ, ಅಪ್ಪ, ಗಂಡ, ಹೆಂಡತಿನ, ಮಕ್ಕಳನ್ನ ಪೋಷಿಸ್ತಾರೆ ಅವರು. ಅವರೆಲ್ಲ ಚೈತನ್ಯ ಇರ್ಬೇಕಾದ್ರೆ, ಕಾಲಿಲ್ದಿರೋರ್ಗೊಂದು ಚೈತನ್ಯ ಇರ್ಬೇಕಾದ್ರೆ, ಕೈ ಇಲ್ದಿರೋರ್ಗೊಂದು ಚೈತನ್ಯ ಇರ್ಬೇಕಾದ್ರೆ, ನಿಮಗ್ ದೇವರು ಎಲ್ಲಾ ಕೊಟ್ಟು ನೀವು ಸುಮ್ಮನೆ ಕಾರಣ ಎಲ್ಲ ಹುಡುಕ್ಬೇಡಿ, ಖರ್ಚು ಅದು ಇದು ಅಂತ. ಧನಸು ರಾಶಿ, ಚಂದ್ರ ಗುರುಸಾರ ಯಾಕೋ ಒಂಚೂರು ಅಳುಕು. ಮಾಡ್ತೀನ, ಹೋಗ್ತೀನ, ನೋಡ್ತೀನ, ಚೆನ್ನಾಗಿದೆ ಮಕ್ಕಳೇ, ಹೋಗಿ. ಧೈರ್ಯ, ಸಾಹಸೆ, ಲಕ್ಷ್ಮಿ. ಒಳ್ಳೆ ಕಾರ್ಯ ಮಾಡ್ಬೇಕಾದ್ರೆ ಯೋಚನೆ ಮಾಡಬೇಡಿ. ಕೆಟ್ಟ ಕಾರ್ಯ ಬಂತು ಅಂದ್ರೆ ನೆನ್ಪಿಟ್ಕೊಳ್ಳಿ, ಮನುಷ್ಯ ಕೆಟ್ಟದನ್ನ ಮಾಡುವಾಗ ಸುತ್ತಮುತ್ತ ಎಲ್ಲ ನೋಡ್ಕೊಂಡೆ ಮಾಡೋದು. ಯಾರಾದ್ರೂ ಈ ಚೈನ್ ಸ್ನ್ಯಾಚರ್ ಅನ್ನ ನೋಡಿ, ಕದಿತಕ್ಕಂಥವ್ನನ್ನ ನೋಡಿ, ಸದಾ ಅಲರ್ಟಲ್ಲಿ ಇರ್ತಾನೆ. ಹಿಂಗೆ ಕಿತ್ಕೊಂಡು ಹೋಗೋವಾಗ ಯಾರಾದ್ರೂ ಹಿಡ್ಕೊಬಿಟ್ರೆ ಅದು ಇದು ಅಂತ. ಮೋಸ ಮಾಡೋನ್ ಎಲ್ಲರನ್ನ ತಪ್ಪಿಸ್ಕೋಬಹುದು. ಮೇಲಿಂದ ಒಬ್ಬ ನೋಡ್ತಿದ್ದಾನಂತ ನಾವು ನೋಡ್ತಾನೆ ಇಲ್ಲ ಅಷ್ಟೇ. ಕೆಟ್ಟದ್ದು ಮಾಡುವಾಗ ಆಲೋಚಿಸಿ, ಇದು ಎಲ್ಲಿಗೆ ಹೋಗಿ ತಲುಪುತ್ತೆ ಅಂತ. ಧನುಸು ರಾಶಿ ಇವತ್ತು ಒಳ್ಳೆ ಇದೆ, ಹೋಗಿ. ಗುರುಗಳಾಗಿದ್ದೀರಾ, ವೈದಿಕದಲ್ಲಿದ್ದೀರಾ, ಜ್ಯೋತಿಷ್ಯದಲ್ಲಿದ್ದೀರಾ, ಧ್ಯಾನ, ಯೋಗ, ಆಯುರ್ವೇದ, ಸಿದ್ಧ, ಹೋಮಿಯೋಪತಿ, ಪಂಚಕರ್ಮ, ಸಾಂಪ್ರದಾಯಿಕ ವಿದ್ಯೆಗಳು, ಸಾಂಪ್ರದಾಯಿಕ ಕೆಲಸಗಳು, ದಾರಿ ತೋರಿಸುವಂತ ಕೆಲಸಗಳು, ಜಡ್ಜು, ಟೀಚರು, ಪ್ರೊಫೆಸರು, ಅಡ್ವೈಸರು, ಅದ್ಭುತ ಪ್ರಗತಿ. ಮಕರ ರಾಶಿ, ಚಂದ್ರ ಗುರುಸಾರದಲ್ಲಿದ್ದು ಗುರು ಶುಕ್ರನ್ ಸಾರದಲ್ಲಿದ್ದು ಶುಕ್ರ ನಿಮ್ಮನೇಲೆ. ಖಂಡಿತ ಇವತ್ತೊಂದು ಜಾಕ್ಪಾಟ್ ದಿನ. ಯಾರಾದ್ರೂ ಒಬ್ರು ಖಂಡಿತ ಮೆಸೇಜ್ ಹಾಕ್ತೀರಿ. ಒಬ್ರೇನು, ಮಕರ ರಾಶಿಯವರು 100 ಜನ ಆದ್ರೂ ಮೆಸೇಜ್ ಹಾಕ್ತಿರಿ. ಗುರುಗಳೇ ಒಂದ್ ಒಳ್ಳೆ ಭೋಜನ ಆದ್ರೂ ತಿಂದ್ವಿ, ಸ್ನೇಹಿತರನ್ನ ಭೇಟಿ ಮಾಡಿದ್ವಿ, ದೊಡ್ಡ ವ್ಯಕ್ತಿಗಳನ್ನ ಭೇಟಿ ಮಾಡಿದ್ವಿ, ದೊಡ್ಡ ವ್ಯವಹಾರಗಳಿಗೆ ಮಾತುಕತೆ ನಡೆದಿದೆ. ಖಂಡಿತ ಇವತ್ತೊಂದು ಶುಭ ಸುದ್ದಿ. ವೃತ್ತಿ, ವ್ಯವಹಾರ, ಓಡಾಟ, ಸುತ್ತಾಟ ಇವುಗಳೆಲ್ಲದ್ರಲ್ಲೂ, ಅದರಲ್ಲೂ ಸರ್ಕಾರಿ ಮಟ್ಟದ ಕೆಲಸ, ಕಾರ್ಯ, ಪ್ರಾಜೆಕ್ಟ್ಸ್, ರೈಲ್ ಪ್ರಾಜೆಕ್ಟ್ಸು, ಪವರ್ ಪ್ರಾಜೆಕ್ಟ್ಸು, ಪ್ಲೇನ್ ಪ್ರಾಜೆಕ್ಟ್ಸ್, ಈ ತರ ದೊಡ್ಡ ಪ್ರಾಜೆಕ್ಟ್ಗಳಿಗೆ ಹೋಗಿರತಕ್ಕಂಥವ್ರಿಗೂ ಕೂಡ ದೇವಸ್ಥಾನ ಕಟ್ಟಿಸ್ತಿದ್ದೀವಿ, ಆಶ್ರಮ ಕಟ್ಟಿಸ್ತಿದ್ದೀವಿ, ದೊಡ್ಡ ದೊಡ್ಡ ಮೈನಿಂಗ್ ವ್ಯವಹಾರ ತಗೋತಿದ್ದೇವೆ, ಮಾಡ್ತಿದ್ದೇವೆ, ನೋಡ್ಕೋತಿದ್ದೇವೆ. ಮಧ್ಯವರ್ತಿಯ ಕೆಲಸ ಕಾರ್ಯಗಳಲ್ಲಿ ವಿಶೇಷ ಪ್ರಗತಿ ನೋಡ್ತಕ್ಕಂಥ ಒಂದು ದಿನ.
ಇನ್ನು ವಿಶೇಷವಾಗಿ ಕುಂಭರಾಶಿ, ನಿಮ್ಮ ಮನೇಲೆ ಚಂದ್ರ ಇದ್ದಾನೆ, ಗುರು ಸಾರ, ಸ್ವಲ್ಪ ಖರ್ಚು, ಭಯ, ಏನೂ ಆಗಲ್ಲ. ಗುರು ಶುಕ್ರನ್ ಸಾರದಲ್ಲಿದ್ದಾನೆ, ಆ ಶುಕ್ರ 12ನೇ ಮನೆ. ದುಡಿತದ್ದು ತೆಗೆದು ಕೊಡೋದು, ಮಾಡೋದು, ನೋಡೋದು, ನೋಡ್ಕೊಂಡು ಹೋಗಿ. ನಮಗೆ ಇವತ್ತು ಏನಾಗಿದೆ ದೊಡ್ಡ ಶಾಪ್ ಏನಂದ್ರೆ, ಯಾರನ್ನಾದ್ರೂ ಕೇಳಿದ್ರೆ ನಿಮ್ಮ ಹಾಬೀಸ್ ಏನು ಅಂದ್ರೆ ಶಾಪಿಂಗು ಅಂತಾರೆ ಕೆಲವರು. ಇವ್ರ ಬಾಯಿ ಕಲ್ಸಕ್ರೆ ಹಾಕ, ಜೇಬಲ್ ದುಡ್ಡಿದ್ರೆ ಶಾಪಿಂಗ್ ಹೋಗ್ಬೇಕಂತೆ, ಎಲ್ದದ್ದೆಲ್ಲ ತಗೋಬರುತ್ತೆ. ನೀವು ನಂಬಲ್ಲ, ಇಲ್ಲಿ ನೋಡಿ, ಈ ಶರ್ಟ್ ಬಂದು ನೀವು ನಂಬಲ್ಲ 490 ಎಷ್ಟು, 6 ತಿಂಗಳಿಗೆ 6 ತಗೋತಾನೆ. ಯಾಕಂದ್ರೆ ಒಂದೇ ಹಾಕೊಂಡು ಕುತ್ಕೋಬಾರ್ದು. ಗೊತ್ತಿದೆ ಇದೊಂದು 3 ಬಾರಿ ಆಗ್ಬಲ್ಲೆ, ಒಂದೊಂದು 4 ಬಾರಿ. 3000 ರೂಪಾಯಿ ಶರ್ಟ್ ಏನಕ್ಕೆ, ಬ್ರ್ಯಾಂಡ್ ಏನಕ್ಕೆ, ಯಾವ ಬ್ರ್ಯಾಂಡು? ನಾನು ಬ್ರ್ಯಾಂಡ್ ಆಗ್ಬೇಕನ್ನ ಶರ್ಟ್ ಬ್ರ್ಯಾಂಡ್ ಅಲ್ಲ. ನನ್ನನ್ನು ನೋಡಿ ಆ ವಾಚ್ಗೆ ಮರ್ಯಾದೆ ಬರ್ಬೇಕು. ರಾಡೋ ವಾಚ್ ಕಟ್ಟಿದಾನೆ ಕಣೋ, ನಿನ್ನ ಮನೆ ಬಂಗಾರ ಆಗೋಗ. ದೊಡ್ಡ ಬೆಂಜ್ ಕಾರಲ್ಲಿ ಬರ್ತಾನೆ ಕಣೋ, ನಿನ್ನ ಮನೆ ಬಂಗಾರ ಆಗೋಗ. ನೀವು ಬ್ರ್ಯಾಂಡು, ನೀವೇ ಬ್ರ್ಯಾಂಡು, ನಿಮ್ಮಿಂದ ನಾವು. ಈ ದೇಶದ ದೊರೆಯು ನೀವು ಹಾಕೋ ಓಟಿಂದ, ಇಡೀ ಸಂಸತ್ ನಡೀತಿರೋದು ನೀವು ಹಾಕೋ ಕಟ್ಟೋ ಟ್ಯಾಕ್ಸ್ ಇಂದ. ಎವ್ರಿಥಿಂಗ್ ನಿಮ್ಮಿಂದ. ನೆನ್ಪಿಟ್ಕೊಳ್ಳಿ, ಆ ದೇವರು ಕೂಡ ಮುಂದ್ಗಡೆ ಹಚ್ಚಿರೋ ದೀಪಾರಾಧನೆ ನೀವು ಕೊಟ್ಟಿರುವ ದುಡ್ಡಿನಿಂದಲೇ. ಎವ್ರಿಥಿಂಗ್. ಎಷ್ಟೇ ದೊಡ್ಡ ಅಧಿಕಾರಿಯಾದರು, ರಾಷ್ಟ್ರಪತಿಯವರ ಸಂಬಳ ಕೂಡ ನಿಮ್ ಟ್ಯಾಕ್ಸ್ ದುಡ್ಡಿಂದಲೇ ಹೋಗ್ತಿರೋದು. ಪ್ರಿಂಟ್ ಹೊಡೆದು ಕೊಡ್ತಿಲ್ಲ. ಯು ಆರ್ ಬ್ರ್ಯಾಂಡ್. ಅದರಿಂದ ಬ್ರ್ಯಾಂಡ್ ತಗೋತಾನೆ, ಬ್ರ್ಯಾಂಡ್ ಆಗಿರ್ತಾನೆ, ಬಿಡಿ, ನೀವು ಬ್ರ್ಯಾಂಡ್ ಆಗೋದು ನೋಡಿ. ನಿಮ್ಮ ಹಿಂದ್ಗಡೆ 10 ಜನ ಬರ್ತಾರೆ. ಸುಮ್ಮನೆ ಆ ಬ್ರ್ಯಾಂಡ್ ಬಟ್ಟೆ ಹಾಕ್ಬಿಟ್ಟೆ, ಈ ಬ್ರ್ಯಾಂಡ್ ಕಾರ್ ಇಟ್ಕೊಬಿಟ್ಟೆ, ಇದಕ್ಕೆ ಖರ್ಚು ಮಾಡ್ಬಿಟ್ಟೆ, ಬೇಡ, ನೋಡ್ಕೊಂಡು. ಇನ್ನು ಮೀನ ರಾಶಿ ಚೆನ್ನಾಗಿದೆ, ತೊಂದರೆ ಇಲ್ಲ. ಸ್ವಲ್ಪ ಚಂದ್ರ ಗುರುಸಾರ, ಗುರು 2ನೇ ಮನೆ, ಕುಟುಂಬಕ್ಕೋಸ್ಕರ, ಮನೆಗೋಸ್ಕರ, ವೃತ್ತಿ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಸ್ವಲ್ಪ ಹೈರಾಣ ಆಗ್ತೀರ. ಶನಿ ಚಂದ್ರ ಸೇರಿದಾಗ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್, ಡಸ್ಟ್ ಅಲರ್ಜಿ ಏನಾದ್ರೂ ಆಗತಕ್ಕಂಥದ್ದು. ಎಲ್ಲೋ ತಾಯಿ, ತಂದೆ, ಹಿರಿಯರು ಅವರದ್ದ ಒಂದು ಭಾವ ಸುಮ್ಮನೆ ಕಂಪನ ಮಾಡೋದು, ಸರಿಯಾಗಿ ನಿದ್ದೆ ಮಾಡಿಲ್ಲ, ಏನೋ ಗಾಬರಿ ಪಟ್ಟಿದ್ದೀರಾ, ಲೇಟಾಗಿ ಎದ್ದಿದ್ದೀರಾ, ಇಲ್ಲ ಬೇಗ ಎದ್ದಿದ್ದೀರಾ, ಏನೋ ಹೆಡ್ಡೇಕಲ್ಲಿ ಇದ್ದೀರಾ, ಒಂದು ಸ್ವಲ್ಪ ತೆಂಗಿನ ಎಣ್ಣೆ, ಸ್ವಲ್ಪ ಉಗುರು ಬೆಚ್ಚಿ ಕಾಯಿಸಿ ದೇಹಕ್ಕೆಲ್ಲ ಹಚ್ಚಿ ಸ್ನಾನ ಮಾಡಿ ಶ್ರೀನಿವಾಸ ಸುಪ್ರಭಾತ ಕೇಳ್ಬಿಟ್ಟು ಮುಂದಕ್ಕೆ ಹೋಗಿ. ವಿಷ್ಣು ಸಹಸ್ರನಾಮ ಇವತ್ತು ಆದಷ್ಟು ಕೇಳ್ತೀರಿ, ಸಮಾಧಾನವಾಗಿರ್ತೀರಿ. ದೂರದ ಕೆಲಸಗಳಲ್ಲಿ ಸ್ವಲ್ಪ ಒತ್ತಡ, ಓಡಾಟದ ಕೆಲಸಗಳಲ್ಲಿ ಸ್ವಲ್ಪ ಒತ್ತಡ, ಮಿಕ್ಕಂತೆ ಏನೂ ತೊಂದರೆ ಇಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.